ಆತ್ಮೀಯ ಸೋದರ ಸೋದರಿಯರೇ, ಜೀವನ್ಮುಕ್ತ ಮಹಾತ್ಮರನ್ನು ಸ್ಮರಿಸಿಕೊಳ್ತಾ ಎಲ್ಲರೂ ಒಂದು ಸಲ ಓಂಕಾರವನ್ನು ಮಾಡಿ ನಾವು ಮತ್ತೆ ಈ ಒಂದು ಕಾರ್ಯಕ್ರಮಕ್ಕೆ ಆಗಮಿಸೋಣ. ಅಂದರೆ ನಮ್ಮ ಮನಸ್ಸು ಹೊರಗಡೆ ಹೋಗಿರುತ್ತೆ, ಒಂದು ಕ್ಷಣ ನಾವು ಓಂಕಾರವನ್ನು ಮಾಡಿ ಮತ್ತೆ ಪ್ರಾರಂಭ ಮಾಡೋಣ. ಇವತ್ತೆಲ್ಲರೂ ಕೂಡ ನಾವು ಬಹಳ ಉತ್ತಮವಾದ ಪವಿತ್ರವಾದ ಒಂದು ದಿನವನ್ನು ಆಚರಣೆ ಮಾಡ್ತಾ ಇದ್ದೀವಿ. ಬೆಳಗ್ಗೆಯಿಂದ ಬಹಳ ಉತ್ತಮವಾದ ಭಾಷಣವನ್ನು ಕೇಳಿದ್ದೀರ. ಅಂದರೆ ನಾವು ಇವತ್ತು ಯಾತಕ್ಕೆ ಆ ಸ್ಥಾಪಕರನ್ನು ನೆನೆಸ್ಕೊಳ್ತಾ ಇದ್ದೀವಿ, ಆ ಜೀವನ್ಮುಕ್ತ ಮಹಾತ್ಮರನ್ನು ಯಾತಕ್ಕೆ ನೆನೆಸ್ಕೊಳ್ತಾ ಇದ್ದೀವಿ, ಅವರ ಕಾರ್ಯಗಳು ಎಷ್ಟು ಮಹತ್ತರವಾಗಿದ್ದವು, ಆ ವಿಷಯಗಳನ್ನು ನಮ್ಮ ಸೋದರಿ ಜ್ಯೋತಿ ನಾಗೇಶ್ ಅವರು ಬಹಳ ಚೆನ್ನಾಗಿ ನಮಗೆ ಅರ್ಥಪೂರ್ಣವಾಗಿ ವಿವರಿಸಿದ್ದಾರೆ. ಎಲ್ಲಿಂದ ಮಹಾತ್ಮರಿಂದ ಹೇಗೆ ಥಿಯಾಸಫಿ ನಮಗೆ ಬಂತು, ನಾವು ಹೇಗೆ ಅದಕ್ಕೆ ಪ್ರತಿಸ್ಪಂದಿಸಬೇಕು, ಈ ವಿಷಯಗಳನ್ನೆಲ್ಲ ಬಹಳ ಅರ್ಥಪೂರ್ಣವಾಗಿ ತಿಳಿಸ್ಕೊಟ್ಟಿದ್ದಾರೆ. ಯಾರನ್ನೂ ಬಿಟ್ಟಿಲ್ಲ ಅವರು. ಎಲ್ಲ ಮಹಾತ್ಮರ ವಿಷಯವನ್ನು ಥಿಯೋಸಾಫಿಕಲ್ ಸೊಸೈಟಿಯ ಸ್ಥಾಪನೆಗಾಗಿ ಯಾರೆಲ್ಲ ಕಷ್ಟಪಟ್ಟರು, ಯಾರೆಲ್ಲ ಅದನ್ನು ನಡೆಸ್ಕೊಂಡು ಬಂದರು, ಅವರನ್ನೆಲ್ಲ ನಾವು ಯಾತಕ್ಕೆ ಸ್ಮರಿಸಬೇಕು, ಈ ವಿಷಯಗಳನ್ನು ಅರ್ಥಪೂರ್ಣವಾಗಿ ತಿಳಿಸ್ಕೊಟ್ಟಂಥ ಡಾಕ್ಟರ್ ಜ್ಯೋತಿ ನಾಗೇಶ್ ಅವರಿಗೆ ನಾನು ವಂದನೆಗಳನ್ನು ಹೇಳ್ತೀನಿ. ಬಹಳ ಚೆನ್ನಾಗಿತ್ತು. ನೀವು ಆಲ್ಕಾಟ್ರ ವಿಷಯವನ್ನು ಕೂಡ ಕೇಳಿದಿರಿ. ಈಗ ಸ್ಥಾಪಕ ದ್ವಯರಲ್ಲಿ ಒಬ್ಬರನ್ನ ಪೂರ್ತಿಯಾಗಿ ತಿಳ್ಕೊಂಡಿದ್ದೀವಿ. ಇನ್ನು ನಮಗೆ ಜ್ಯೋತಿ ಅಂದರೆ ಜ್ಞಾನದ ಜ್ಯೋತಿಯನ್ನು ತಂದುಕೊಟ್ಟಂಥ ಮಹಾನ್ ಮಹಿಳೆ, ಅದನ್ನು HP ಬ್ಲವಾಟ್ಸ್ಕಿ ಅವರನ್ನು ಬಹಳ ಚೆನ್ನಾಗಿ ಹೇಳ್ತಾರೆ. ಅವರನ್ನು ಎಷ್ಟು ನಾವು ಹೇಳಿದರೂ ಸಾಕಾಗೋದಿಲ್ಲ. ಅವ್ರು ಮಾಡಿರುವಂಥ ಕೆಲಸವನ್ನು ಜನ್ಮ ಜನ್ಮಾಂತರಗಳನ್ನು ನೆನೆಸ್ಕೊಂಡ್ರೂ ಸಾಕಾಗೋದಿಲ್ಲ. ಅಂಥ ಒಬ್ಬ ಮಹಿಳೆಯ ವಿಚಾರವನ್ನು ನಾವು ತಿಳ್ಕೊಳ್ಳೋಕೆ ಹೋಗ್ತಾ ಇದ್ದೀವಿ. ಸಾಮಾನ್ಯವಾಗಿ ನಾವು ಎಲ್ಲ ಸ್ಥಾಪನಾ ದಿನಾಚರಣೆಗಳಲ್ಲೂ ಕೂಡ ಮೇಡಮ್ ಬ್ಲವಾಟ್ಸ್ಕಿ ಅವರ ಜೀವನ ಚರಿತ್ರೆಯನ್ನು ತಿಳಿತಾ ಬಂದಿದ್ದೀನಿ. ನಾನು ಅವರ ಜೀವನ ಚರಿತ್ರೆಗೆ ಹೆಚ್ಚು ಮಹತ್ವವನ್ನು ಕೊಡದೆ, ಅವರು ಕೊಟ್ಟಂತಹ ಜ್ಞಾನ, ಅವರು ಕೊಟ್ಟಂತಹ ಕೊಡುಗೆಗಳ ಬಗ್ಗೆ ಇಲ್ಲಿ ನನಗೆ ಉಪನ್ಯಾಸ ಮಾಡಲಿಕ್ಕೆ ಕೊಟ್ಟಿರುವಂತಹ ವಿಷಯ. ಆದ್ದರಿಂದ ಹೆಚ್ಚಿಗೆ ನಾನು ಅವರ ಬಾಲ್ಯದ ವಿಚಾರವನ್ನು ಬಹಳ ಮೊಟಕಾಗಿ ಮಾಡಿದ್ದೀನಿ. ಕೊನೆಗೆ ಅವರ ಗ್ರಂಥಗಳು ಏನೇನು ಹೇಳ್ತವೆ ಅನ್ನೋದನ್ನು ನಾನು ಸ್ವಲ್ಪ ಕೇಂದ್ರೀಕರಿಸಿದ್ದೀನಿ. ಇಲ್ಲಿ ನಾವು ತಿಳ್ಕೊಂಡಿದ್ವಿ ಮಹಾತ್ಮ ಮೌರ್ಯರ ಅಂತರಂಗ ಸ್ಥಾಪಕರು, ಮಹಾತ್ಮ ಮೌರ್ಯರು ಕುತೂಮಿಗಳು ನಮ್ಮ ಥಿಯೋಸಾಫಿಕಲ್ ಸೊಸೈಟಿಗೆ ಕಾರಣರಾದರೆ, ಭೌತಿಕವಾಗಿ ಮೇಡಮ್ ಬ್ಲವಾಟ್ಸ್ಕಿಯವರು ಮತ್ತು ಆಲ್ಕಾಟ್ರು ನಮಗೆ ಈ ಸಂಘವನ್ನು ಅಥವಾ ಈ ಋಷಿ ಸಂಘದಿಂದ ಬಂದಂತಹ ಜ್ಞಾನವನ್ನು ನಮಗೆ ಕೊಟ್ಟರು. ಇಲ್ಲಿ ನಾವು ರಷ್ಯಾ ದೇಶದ ಮಹಿಳೆ ಅಂತ ಹೇಳ್ತೀವಿ HP ಬ್ಲವಾಟ್ಸ್ಕಿ ಅವರನ್ನು. ನಾವಿವಾಗ ಬಹಳ ನ್ಯೂಸಲ್ಲಿ ಕೇಳ್ತಾ ಬಂದಿದ್ದೀವಿ ಅಲ್ವಾ. ರಷ್ಯಾದ ಒಂದು ಜಾಗ, ಉಕ್ರೇನ್ ಯುದ್ಧದ ವಿಷಯವಾಗಿ ನಾವು ಬಹಳ ಕೇಳ್ತಾ ಇದ್ದೀವಿ. ಅಂಥ ಒಂದು ಪ್ರಾಂತ್ಯದಲ್ಲಿ ರಷ್ಯಾದ ಉಕ್ರೇನ್ ಪ್ರಾಂತ್ಯದ ಎಕ್ಟೆರಿನೋಸ್ಲಾವ್ ಅನ್ನೋ ಒಂದು ಪ್ರಾಂತದಲ್ಲಿ HPB ಅವರು ಜನಿಸ್ತಾರೆ. ಆಗಸ್ಟ್ ಅಂದರೆ ಅವರು ಹುಟ್ಟಿದ್ದು 1831 ಆಗಸ್ಟ್ 11ನೇ ದಿವಸ. ತಂದೆ ಪೀಟರ್ ಹಾನ್ ಅವರು ಕೂಡ ಅಶ್ವದಳದಲ್ಲಿ ಕೆಲಸ ಮಾಡ್ತಾಯಿದ್ರು. ಸರಿ, ಹೇಗೆ ಇವರು ಧೀರ ಮಹಿಳೆ, ದಿಟ್ಟ ಮಹಿಳೆ ಹೇಗಾದರೂ ಅನ್ನೋದಕ್ಕೆ ಒಂದೊಂದು ಕೂಡ ಅವರ ಹುಟ್ಟಿನಿಂದಲೇ ನಮಗೆ ಉದಾಹರಣೆಗಳು ಸಿಗ್ತವೆ. ಅಶ್ವದಳದಲ್ಲಿ ಕೆಲಸ ಮಾಡಬೇಕಾದರೆ ಅವರು ಸೈನ್ಯದಲ್ಲಿ ಕೆಲಸ ಮಾಡಿದ್ದಾರೆ. ಅಂಥವರ ಮಗಳಾಗಿ ಹುಟ್ಟಿದಿರೋದ್ರಿಂದ ಅವರಿಗೆ ಸಾಧಾರಣವಾಗಿ ಆ ಧೈರ್ಯ, ದಿಟ್ಟತನ ಬಂದೇ ಬರುತ್ತೆ. ತಾಯಿ ಪ್ರಸಿದ್ಧ ಕಾದಂಬರಿಗಾರ. ನೋಡಿ, ಇವರು ಇಷ್ಟೆಲ್ಲ ನಮಗೆ ಬರಹಗಳನ್ನು ಕೊಡಬೇಕಾದ್ರೆ, ಗ್ರಂಥಗಳನ್ನು ಕೊಡಬೇಕಾದ್ರೆ ಅವರ ಹುಟ್ಟಿನಿಂದಲೇ ಬಂದಿರುವಂಥ ಗುಣ, ತಾಯಿಯಿಂದ ಬಂದಿರುವಂಥದ್ದು. ಅವರ ತಾಯಿ ಕಾದಂಬರಿಕಾರ್ತಿ ಅಂತ. ಹಾಗಿದ್ದದರಿಂದಲೇ ಅವ್ರಿಗೂ ಕೂಡ ಬರೆಯಲಿಕ್ಕೆ, ಒಳ್ಳೊಳ್ಳೆ ಗ್ರಂಥಗಳನ್ನು ಬರೆಯಲಿಕ್ಕೆ ಸಾಧ್ಯ ಆಯಿತು. ಮತ್ತು ಅವರ ತಾಯಿ ಮಹಿಳಾವಾದಿ ಕೂಡ ಆಗಿದ್ದರು ಅಂತ, ಹೆಲೆನಾ ಆಂಡ್ರೇವ್ನಾ ಅಂತ. ಅವರು ಬಹಳ ಬೇಗ ತೀರ್ಕೊಳ್ತಾರೆ. ಅಂದರೆ ತಾಯಿ 28ನೇ ವರ್ಷ ಇರಬಹುದು ಅವ್ರ ತಾಯಿಗೆ. ಆವಾಗ ತಾಯಿ ತೀರ್ಕೊಳ್ತಾರೆ. HPB ಅವರು ಆವಾಗಿನ 11 ವರ್ಷದ ಹುಡುಗಿ. ಇವರೇ ದೊಡ್ಡ ಮಗಳು. ಇವರಿಗೆ 2 ಸಹೋದರರು, 2 ಸಹೋದರಿಯರು ಇರ್ತಾರೆ. ಅದರಲ್ಲಿ ಒಬ್ಬ ಸಹೋದರಿ ಹೆಸರನ್ನು ಇಲ್ಲಿ ಹೇಳ್ತಾರೆ, ತಂಗಿ ವೇರಾ ಅಂತ. ವೇರಾ ಜೀವನ ಪೂರ್ತಿ ಅಕ್ಕನ ಜೊತೆಯಲ್ಲೇ ಇದ್ದುಕೊಂಡು, ಅಂದರೆ ಇವರ ಪೂರ್ತಿ ಜೀವನ ಚರಿತ್ರೆಯನ್ನು ನಮಗೆ ಬಹಳಷ್ಟು ತಿಳಿಸ್ಕೊಡ್ತಾರೆ ವೇರಾ ಅನ್ನೋರು.
ಅವರು HPB ಅವರ ತಂಗಿ. ಆ ಎಲ್ಲ ಕೂಡ ಆಕೆಯ ಬದುಕಿನ ವಿವರಗಳನ್ನು ಬರೆದಿಡೋದಕ್ಕೆ ಸಾಧ್ಯ ಆಯಿತು. ತಂಗಿ ಇವರನ್ನು ಬಹಳ ಕೊನೆಯ ತನಕ ಇವರ ಜೊತೆಯಲ್ಲೇ ಇದ್ದರು ಅಂತ. ಅಂದರೆ ಇವರನ್ನು ಸಂಪರ್ಕದಲ್ಲಿದ್ದರು, ಜೊತೆಯಲ್ಲಿದ್ದರು ಅಂತ ಹೇಳೋದಕ್ಕಿಂತ ಅವರ ಸಂಪರ್ಕನ ಇಟ್ಕೊಂಡಿದ್ದರು. ವೇರಾ ಅನ್ನೋ ಇವರ ತಂಗಿ. ತಾಯಿ ತಂದೆ ಇಬ್ಬರು ಕೂಡ ನೋಡಿ ಒಳ್ಳೆಯ ತಾಯಿಯ ತಂದೆ ಅಂದರೆ ತಾತ ಬಂದು ಪ್ರೈವಿ ಕೌನ್ಸಿಲರ್ ಅಂತ. ಅಂದರೆ ಒಳ್ಳೊಳ್ಳೆ ರಾಜಮನೆತನದಿಂದ ಬಂದವರು. HPB ಅವರು ಒಳ್ಳೆಯ ರಾಜಮನೆತನದಿಂದ ಬಂದಂತಹ ಧೀರ ಮಹಿಳೆ. ಅಜ್ಜಿ ಹೆಲೆನಾ ಪೌಲೋವಾ ಅಂತ. ಅವರ ಶಿಕ್ಷಣದ ಹೊರೆ ಹೊತ್ತರು. ತಾಯಿ ಯಾವಾಗ ಬೇಗ ತೀರ್ಕೊಂಡ್ರೋ ಅಜ್ಜಿ ಮನೆಯಲ್ಲೇ ಬೆಳೆದರು. ಹೀಗೆ ಬ್ಲವಾಟ್ಸ್ಕಿ ಅವರು ಎಲ್ಲ 3 ಭಾಷೆಗಳನ್ನು ಕಲಿಯೋಕ್ಕೆ ಅವರಿಗೆ ಆಯಿತು. ಅಜ್ಜಿ ಮನೆ, ತಾತನ ಮನೆ, ಈ ಕಡೆ ಇಲ್ಲಿ ರಷ್ಯನ್ನು, ಫ್ರೆಂಚು, ಜರ್ಮನ್ನು, ಈ 3 ಭಾಷೆಗಳನ್ನು ಅವರು ಚೆನ್ನಾಗಿ ಕಲಿತ್ಕೊಂಡ್ರು. ಹೀಗೆ ಫ್ರೆಂಚ್ ಜರ್ಮನ್ ಹಿನ್ನೆಲೆಯುಳ್ಳವರಾಗಿದ್ದರಿಂದ ಫ್ರೆಂಚ್ ಭಾಷೆ ಮತ್ತು ಫ್ರಾನ್ಸಿನ ಕ್ರಾಂತಿ ಇವರ ಮೇಲೆ ಬಹಳ ಪ್ರಭಾವ ಬೀರ್ತು ಅಂತ. ಕ್ರಾಂತಿಕಾರಿಗಳಾಗಬೇಕಾದ್ರೂ ಕೂಡ ಧೈರ್ಯ ಬೇಕು ಅಲ್ವಾ? ಅದೆಲ್ಲ ಕೂಡ ಇವರಿಗೆ ಹುಟ್ಟಿನಿಂದಲೇ ಬಂದಂಥದ್ದು. ಆ ಫ್ರಾನ್ಸಿನ ಕ್ರಾಂತಿ ಅವರ ಮೇಲೆ ಗಾಢ ಪ್ರಭಾವವನ್ನು ಬೀರಿತು. ಚಿಕ್ಕಂದಿನಿಂದ ಕೂಡ HPB ಅವರು ದೃಢಕಾಯರು. ನಾವು ನೋಡ್ತೀವಿ ಅವರನ್ನು ಫೋಟೋಗಳಲ್ಲಿ ನೋಡಿದಾಗಲೂ ಕೂಡ ನಮಗೆ ಅನಿಸುತ್ತೆ ಬಹಳ ಧೀರ ಮಹಿಳೆ ಅಂತ. ನೀವು ಚಿಕ್ಕ ಹುಡುಗಿ ಇರುವಾಗಲೂ ಕೂಡ ನೀವು ಬಾಲ್ಯವನ್ನು ಓದಿದರೆ ಅವರು ಒಳ್ಳೆ ಟಾಮ್ ಬಾಯ್ ಥರ ಓಡಾಡ್ತಾ ಇದ್ದವರು. ಸಾಮಾನ್ಯ ಹೆಣ್ಣುಮಕ್ಕಳು ಮನೆಯಿಂದ ಹೊರಗೆ ಬರಲ್ಲ ಅಥವಾ ಭಯದಿಂದ ಇರ್ತಾರೆ. ಇವರು ಹಾಗಲ್ಲ. ಗಂಡು ಮಕ್ಕಳ ಹಾಗೆ ನೀವು ಗಂಡು ಬೀರಿ ಅಂತ ಏನು ಹೇಳ್ತೀರಾ ನಮ್ಮ ಭಾಷೆಯಲ್ಲಿ, ಹಾಗೆ ದಿಟ್ಟತನದಿಂದ ಓಡಾಡಿದಂಥ ಹುಡುಗಿ ಮುಂಚೆಯಿಂದ ಕೂಡ. ಚಿಕ್ಕ ವಯಸ್ಸಿನಲ್ಲೇ ಅವರಿನ್ನ 20ನೇ ವಯಸ್ಸೇ ಇರಬಹುದು, ಆವಾಗಲಿಂದಾನೇ ಮನಃಶಕ್ತಿಗಳನ್ನು ಪ್ರಕಟಪಡಿಸ್ತಾ ಇದ್ದರು ಅಂತ ಹೇಳ್ತಾರೆ. ಚಿಕ್ಕ ವಯಸ್ಸಿನಲ್ಲೇ ಮನಸ್ಸಿನಲ್ಲಿದ್ದಂಥ ಉತ್ಕಟ ಶಕ್ತಿಗಳನ್ನು ಇವರು ಪ್ರಕಟಪಡಿಸ್ತಾ ಇದ್ದರು. ಅವರಿಗೆ ವಸ್ತುಗಳ ಮತ್ತು ರೂಪಗಳ ಧ್ವನಿಯನ್ನು ಕಂಡುಹಿಡಿಯೋಕ್ಕೆ ಆಗ್ತಾ ಇತ್ತು ಅಂತ. ಆ 20ನೇ ವಯಸ್ಸಿನಲ್ಲೇ ಅವರು ರೂಪಗಳು ಏನು ಹೇಳ್ತವೆ ಅಥವಾ ಧ್ವನಿಗಳು ಏನನ್ನು ಹೇಳ್ತವೆ ಇದನ್ನು ಕಂಡುಹಿಡಿಯುವಂತಹ ಸಾಮರ್ಥ್ಯ ಇತ್ತು ಅಂತ ಹೇಳ್ತಾರೆ. ನಿದ್ರೆಯಲ್ಲಿದ್ದಾಗ ಅದೃಶ್ಯ ವ್ಯಕ್ತಿಗಳ ಜೊತೆ ಸಂಭಾಷಣೆ ನಡೆಸ್ತಾ ಇದ್ದರು ಅಂತ ಹೇಳ್ತಾರೆ. ಸಾಮಾನ್ಯ ನಾವು ಆತನ ನಿದ್ರೆಯಲ್ಲಿ ಮಾತಾಡೋರನ್ನ ನೋಡಿದ್ರೆ ಇವರಿಗೆ ಸ್ಲೀಪಿಂಗ್ ಸಿಕ್ನೆಸ್ ಅಂತಲೋ ಇನ್ನೇನೋ ಒಂದು ಹೆಸರನ್ನು ಹೇಳ್ತೀವಿ, ಅದು ಕಾಯಿಲೆ ಅಂತ ಹೇಳ್ತೀವಿ. ಆದರೆ ಇವರಿಗೆ ಆ ಥರ ಅಲ್ಲ. ನಿದ್ರೆಯಲ್ಲಿ ಕೂಡ ಅದೃಶ್ಯ ವ್ಯಕ್ತಿಗಳ ಜೊತೆ ಅಂದರೆ ಕಾಮಲೋಕದ ವ್ಯಕ್ತಿಗಳ ಜೊತೆ ಮಾತನಾಡ್ತಾ ಇದ್ದರು. ಅಂಥ ಒಂದು ಶಕ್ತಿ ಇವರಲ್ಲಿ ಇತ್ತು. ಆವಾಗಲೂ ಕೂಡ ಕೇಳಿದ ಪ್ರಶ್ನೆಗಳಿಗೆ ಉತ್ತರಿಸ್ತಾ ಇದ್ರು ಅಂತ. ನೀವು ನಿದ್ದೆಯಲ್ಲಿದ್ದಾಗ ಸಾಮಾನ್ಯವಾಗಿ ನಾವು ಈ ಲೋಕದಲ್ಲಿ ಇರೋದಿಲ್ಲ, ನಾವಿರೋದು ಕಾಮಲೋಕದಲ್ಲಿ ಅಂತ ಹೇಳ್ತೀವಿ. ನಿದ್ದೆ ಮಾಡ್ತಿರುವಾಗ ನಾವು ಈ ಸ್ಥೂಲ ಶರೀರದಿಂದ ಬಿಟ್ಟು ಕಾಮ ಶರೀರದಲ್ಲಿ ಕೆಲಸ ಮಾಡ್ತಾ ಇರ್ತೀವಿ ಅಂತ. ಆದರೆ ಇವರು ಆವಾಗಲೂ ಕೂಡ ಮನೆಗೆ ಬಂದವರು ಯಾರಾದರೂ ಪ್ರಶ್ನೆ ಕೇಳಿದ್ರೆ ಅವರಿಗೆ ಕೂಡ ಉತ್ತರಗಳನ್ನು ಹೇಗೆ ಕೊಡ್ತಾ ಇದ್ರು ಅಂದರೆ, ಅವರ ದೃಷ್ಟಿ ಮನೆಗೆ ಬಂದವರನ್ನು ದೃಷ್ಟಿ ಇಟ್ಟು ನೋಡಿ ಅವರು ನೀವು ಇಂಥ ದಿನ ಮರಣ ಬರುತ್ತೆ ನಿಮಗೆ ಅಥವಾ ನೀವು ಇಂಥ ಒಂದು ಅಪಘಾತಕ್ಕೆ ಗುರಿಯಾಗ್ತೀರಾ ಅನ್ನುವಂಥ ವಿಷಯಗಳನ್ನು ಇವರು ಹೇಳ್ತಾ ಇದ್ದಿದ್ದು ಎಷ್ಟೋ ಸಲ ನಿಜ ಆಗಿದೆ ಅಂತ ಹೇಳ್ತಾರೆ. ಅಂದರೆ ಅಂಥ ಸಾಮರ್ಥ್ಯ ಇವರಲ್ಲಿ ಇತ್ತು. ಅವರನ್ನು ವ್ಯಕ್ತಿಯನ್ನು ನೋಡಿದ ಕೂಡಲೇ ಅವರು ಯಾವ ದಿನ ಮರಣವನ್ನು ಹೊಂದುತ್ತಾರೆ ಅಥವಾ ಅವರು ಯಾವ ಅಪಘಾತಕ್ಕೆ ಒಳಗಾಗ್ತಾರೆ ಇಂತಹ ಸೂಕ್ಷ್ಮ ವಿಷಯಗಳನ್ನು ಇವರು ಹೇಳ್ತಾ ಇದ್ರು. ಅವು ಸಾಮಾನ್ಯವಾಗಿ ನಿಜವಾಗ್ತಾ ಇದ್ವು ಅಂತ ಹೇಳ್ತಾರೆ. ಅವರು ಚಿಕ್ಕಮ್ಮ ಹೇಳೋ ಮಾತು ಇದು. ಚಿಕ್ಕಮ್ಮನ ಜೊತೆಯಲ್ಲೇ ಬೆಳೆದಿದ್ದು ಹೆಚ್ಚಾಗಿ ಚಿಕ್ಕಮ್ಮ ಅವರ ಒಡನಾಟದಲ್ಲಿದ್ದರಿಂದ ಈ ವಿಷಯಗಳನ್ನೆಲ್ಲ ಅವರು ತಿಳ್ಕೊಂಡು ಹೇಳ್ತಾ ಇದ್ದಾರೆ. ಬಾಲ್ಯದಲ್ಲಿಯೇ ಇವರು ಪಿಯಾನೋ ನುಡಿಸ್ತಾ ಇದ್ದರು. ಈ ಒಬ್ಬ ವ್ಯಕ್ತಿ ಒಂದೊಂದೇ ಇದರಲ್ಲಿ ಮುಂದುವರೆದಿರೋದಿಲ್ಲ. ನೀವು ಒಬ್ಬ ವ್ಯಕ್ತಿಯನ್ನು ಗಮನಿಸಿದಾಗ ಅವರ ಸಾಮರ್ಥ್ಯಗಳು ಎಷ್ಟೆಲ್ಲ ದೃಷ್ಟಿಕೋನದಲ್ಲಿ ನೋಡಬಹುದು ಅಂತ. ಚಿಕ್ಕವರಿದ್ದಾಗಲೇ ಕುದುರೆ ಸವಾರಿಯನ್ನು ಕೂಡ ಕತ್ಕೊಂಡಿದ್ರು. ಹೀಗಿರುವಾಗಲೇ ಅವರಿಗೆ ಸಾಮಾನ್ಯವಾಗಿ ಒಂದು ಸಲ ಇವರು ಕನಸಿನಲ್ಲಿ ಗುರುಗಳನ್ನು ನೋಡಿರ್ತಾರೆ. ಆದರೆ ಅದು ಸಾಮಾನ್ಯವಾಗಿ ನಮಗೆ ಅವರ ಬಾಲ್ಯ ಜೀವನವನ್ನು ನೋಡಿದಾಗ 2-3 ಸಲ ಗುರುಗಳು ಅವರನ್ನು ರಕ್ಷಣೆ ಮಾಡ್ತಾರೆ ಅಂತ ಹೇಳ್ತಾರೆ. ಒಂದು ಸಲ ಅವ್ರದ್ದು ದೊಡ್ಡ ಅರಮನೆಯಲ್ಲಿ ವಾಸ ಮಾಡ್ತಾ ಇದ್ದದ್ದು. ಆ ಅರಮನೆಯಲ್ಲಿ ಎಷ್ಟೋ ಕೊಠಡಿಗಳನ್ನು ಮುಚ್ಚಿಬಿಟ್ಟಿರ್ತಾರೆ. ಸಾಮಾನ್ಯ ಚಿಕ್ಕ ಮಕ್ಕಳಿಗೆ ಹೋಗೋಕ್ಕೆ ಬಿಡೋದಿಲ್ಲ. ಇವರು ಹಠಮಾರಿ ಥರ ಅಲ್ಲಿ ಏನು ಮುಚ್ಚಿದ್ದಾರೆ ಅಲ್ಲಿ ಏನಿದೆ ನೋಡಬೇಕು ಆ ಥರ ಹೋಗಿ ನೋಡ್ತಾ ಇರ್ತಾರೆ. ಒಂದು ಸಲ ಎಲ್ಲ ತುಂಬ ಧೂಳು ಇರುವಂತಹ ಒಂದು ಕೊಠಡಿ ಮೇಲೆ ಹತ್ತಿ ಅಲ್ಲಿ ಏನೋ ಫೋಟೋ ಒಂದು ಮುಚ್ಚಿರ್ತಾರೆ. ಅದನ್ನು ನೋಡೋಕ್ಕೆ ಹೋಗ್ತಾರೆ. ಅದನ್ನು ನೋಡಿ ತೆಗೆಯುವಾಗ ಬೀಳ್ತಾರೆ. ಬಿದ್ದು ಹೋಗುವಾಗ ಇನ್ನೇನು ಅವ್ರನ್ನ ಯಾರೋ ಹಿಡ್ಕೊಂಡಂಗೆ ಆಗುತ್ತೆ.
ಅಂದರೆ ಯಾರೋ ಒಬ್ಬರು ರಕ್ಷಣೆಯನ್ನು ಮಾಡ್ತಾ ಇದ್ದಾರೆ ಅಂತ ಆವಾಗಿಂದ ಇವರಿಗೆ ಅನಿಸುತ್ತೆ, ಅವರ ಮನಸ್ಸಿಗೆ ಗೊತ್ತಾಗುತ್ತೆ. ಆವಾಗ ಇನ್ನೊಂದ್ಸಲಿ ತುಂಟ ಕುದುರೆ ಮೇಲೆ ಓಡ್ತಾ ಇರ್ತಾರೆ. ಆ ತುಂಟ ಕುದುರೆಯನ್ನು ಓಡಿಸ್ಕೊಂಡು ಹೋಗ್ತಾ ಇರುವಾಗ ಅದು ಬಹಳ ಅಡ್ಡಾದಿಡ್ಡಿಯಾಗಿ ಓಡ್ತಾ ಇರುತ್ತೆ. ಇವರು ಆ ಸಮಯದಲ್ಲೂ ಕೂಡ ಬಿದ್ದು ಹೋಗುವಾಗ ಅಲ್ಲೂ ಯಾರೋ ಒಬ್ಬರು ಇವರನ್ನ ರಕ್ಷಣೆ ಮಾಡ್ತಾರೆ. ಆವಾಗಿಂದ ಇವರಿಗೆ ಆ ಮಹಾತ್ಮರ ಸಂಪರ್ಕ ಇದ್ದದ್ದು ಗೊತ್ತಾಗುತ್ತೆ. ಅಂದರೆ ಆಮೇಲೆ ಅವರು ಹೇಳ್ತಾರೆ, ಮುಂದೆ ಈ ಥರ ನನಗೆ ರಕ್ಷಣೆ ಮಾಡ್ತಾ ಇದ್ದವರು ಯಾರೋ ಮಾಡ್ತಾ ಇದ್ದಾರೆ ಅಂತ ಹೇಳೋದನ್ನು ಮುಂದೆ ಅವ್ರಿಗೆ ಜ್ಞಾಪಕ ಮಾಡ್ಕೊಂಡು ಹೇಳ್ತಾರೆ. ಅವರು ಒಪ್ಪಿದರೆ ಒಳ್ಳೆ ರಾಜಮನೆತನದ ಒಬ್ಬ ವ್ಯಕ್ತಿಯನ್ನು ಮದುವೆ ಆಗ್ಬೋದಾಗಿತ್ತು ಅಲ್ವಾ. ರಾಜಮನೆತನದಿಂದ ಬಂದವರು ಬ್ಲವಾಟ್ಸ್ಕಿಯವರು. ಆದರೆ ಅವರಿಗೆ ಹೆಚ್ಚು ಆಸಕ್ತಿ ಇದ್ದದ್ದು ಮನಸ್ಸಿನ ಬಗ್ಗೆ ತಿಳ್ಕೊಳ್ಬೇಕು, ಅಥವಾ ನಮಗೆ ಎಟುಕದೇ ಇರತಕ್ಕಂಥ ವಿಷಯಗಳನ್ನು ತಿಳ್ಕೊಳ್ಬೇಕು ಅನ್ನೋದ್ರ ಕಡೆ ಗಮನ ಇದ್ದಿದ್ದು. ಇವರಿಗೆ ಮದುವೆಯಲ್ಲಾಗಲಿ ಸಂಸಾರದಲ್ಲಾಗಲಿ ಆಸಕ್ತಿ ಇರಲಿಲ್ಲ ಅಂತ ಹೇಳ್ತಾರೆ. ಹೀಗಿರುವಾಗ ಒಂದ್ಸಲಿ ಅವರಿಗೆ ಎರಿವಾನ್ ಪ್ರಾಂತ್ಯದ ಡೆಪ್ಯೂಟಿ ಗವರ್ನರ್ ಬ್ಲವಾಟ್ಸ್ಕಿಯವರು, ನಾವೇನು ಹೇಳ್ತೀವಿ 40 ವರ್ಷ ಅಂತೆ ಅವರಿಗೆ ವಯಸ್ಸು, ಇವರಿಗೆ 18 ವರ್ಷ ವಯಸ್ಸು. ಅವರಿಗಿಂತ ಇವರು ಸುಮಾರು ಒಂದು 14 ವರ್ಷನೇ ಅಥವಾ ಇನ್ನು 22 ವರ್ಷನೇ ಚಿಕ್ಕವರು ಇವರು. ಅಂಥವರನ್ನು ವಿವಾಹ ಆಗ್ತಾರೆ. ಯಾತಕ್ಕೆ? ವಿವಾಹದಲ್ಲಿ ಆಸಕ್ತಿ ಏನೂ ಇಲ್ಲ, ಆದರೆ ಯಾರೋ ಒಬ್ಬರು ಸುಮ್ಮನೆ ತಮಾಷೆಯಾಗಿ ಹೇಳಿದ್ದು, ಇವ್ರು ಆಡ್ತಾ ಇದ್ದಂಥ ಆ ಆಟಗಳನ್ನು ನೋಡಿ ನಿನ್ನ ಮುದುಕ ಬ್ಲವಾಟ್ಸ್ಕಿ ಕೂಡ ಮದುವೆ ಆಗೋದಿಲ್ಲ ಅಂತ ಹೇಳಿದಾಗ, ಅದು ಹೇಗಾಗೋದಿಲ್ಲ ನಾನು ನೋಡ್ತೀನಿ ಅಂಥೇಳಿ ನಾನು ಅವನನ್ನೇ ಮದುವೆ ಆಗ್ತೀನಿ ಅಂತ ಮಾತಿಗೆ ಹೇಳಿರ್ತಾರೆ. ಆಮೇಲೆ ಅದನ್ನು ಹೇಳ್ತಾರೆ, ಹಾಗೆಲ್ಲ ಒಪ್ಕೊಂಡ ಮೇಲೆ ಸುಮ್ಮನೆ ಇರೋಕ್ಕೆ ಬಿಡಲ್ಲ, ಮದುವೆ ಆಗಬೇಕು ಅಂತ. ಆಮೇಲೆ ಕೊನೆಗೆ ಮದುವೆ ಆಗಿಬಿಡ್ತಾರೆ. ಆದರೆ ಅವ್ರ ಜೊತೆ ಏನೂ ಇವರು ಇರೋದಿಲ್ಲ. ಆವಾಗ ರಷ್ಯನ್ ರೂಲ್ ಏನಿರುತ್ತೆ ಅಂತ ಹೇಳಿದರೆ, ಒಂದು 6 ತಿಂಗಳಾದರೂ ಇವ್ರ ಜೊತೆಯಲ್ಲಿ ಇರಬೇಕು. ಅಂದರೆ ಒಂದು ವರ್ಷದವರೆಗಾದರೂ ಇವ್ರ ಜೊತೆಯಲ್ಲಿ ಇದ್ದರೆ ಮಾತ್ರ ಅವರಿಗೆ ವಿಚ್ಛೇದನ ಸಿಗೋದು, ಅಲ್ಲಿವರೆಗೆ ಸಿಗೋದಿಲ್ಲ. ಆವಾಗ ಏನು ಮಾಡ್ತಾರೆ, ಇವರು ರಷ್ಯಾನ ಬಿಟ್ಟು 1 ವರ್ಷ ಹೊರಗಡೆ ಹೊರಟೋಗ್ತಾರೆ. ಒಂದು 11 ತಿಂಗಳು ಆ ಥರ ರಷ್ಯಾನ ಬಿಟ್ಟು ಹೊರಗಡೆ ಹೋಗ್ತಾರೆ. ಆವಾಗ ಅಲ್ಲಿಂದ ಮುಂದೆ ಹೋದಾಗ ಏನು ಮಾಡ್ತಾರೆ ಅಂತ ಸ್ವಲ್ಪ ಹೇಳ್ತಾರೆ. ಅವ್ರ ತಂದೆಗೂ ಕೂಡ ಗೊತ್ತಿರುತ್ತೆ, ಇವಳು ಸಾಮಾನ್ಯ ಈ ಹುಡುಗನ ಜೊತೆ ಜೀವನ ಮಾಡೋದಿಲ್ಲ ಅನ್ನೋದು ತಂದೆಗೂ ಗೊತ್ತಾಗಿರುತ್ತೆ. ಕೈರೋದಲ್ಲಿ ಈಜಿಪ್ಟ್ನ ಪಾಲ್ ಮೆಟ್ಮನ್ ಅನ್ನುವಂಥ ಹೆಸರಾಂತ ಮಂತ್ರವಾದಿಯ ಬಳಿ 3 ತಿಂಗಳು ಇದ್ದು ಅಲ್ಲಿ ಅವರು ಮಂತ್ರವಾದಿಯ ಹತ್ರ ಗುಪ್ತ ವಿದ್ಯೆಯನ್ನು ಕಲಿತಾರೆ. ಹೀಗೆ ಅವರು ಸಾಕಷ್ಟು ವಿದ್ಯೆಗಳನ್ನು ಕಲಿತಾ ಹೋಗ್ತಾರೆ. ಮನೆ ಬಿಟ್ಟು ಹೋದ ಮೇಲೆ ಬಹಳಷ್ಟು ತಂತ್ರ ವಿದ್ಯೆಗಳನ್ನು ಕಲಿತ್ಕೊಳ್ತಾರೆ. ಹಾಗೆ ಕಲಿಯೋದಕ್ಕೆ ಪ್ರಾರಂಭ ಮಾಡ್ತಾರೆ. ಇವರ ತಂದೆ ಇವ್ರಿಗೆ ಮತ್ತೆ ಎಲ್ಲದಕ್ಕೂ ಹಣ ಬೇಕಲ್ಲ, ಬೇರೆ ಬೇರೆ ದೇಶಗಳಿಗೆ ಹೋಗಬೇಕಾದಾಗ ಆಗ ಹಣ ಬೇಕಿತ್ತು, ಹಡಗಿನಲ್ಲಿ ಪ್ರಯಾಣ ಮಾಡಬೇಕಾಗಿತ್ತು. ಇವಾಗಿನ ಹಾಗೆ ಏನು ಅನುಕೂಲಗಳೇನೂ ಇರಲಿಲ್ಲ. ಆದರೆ ತಂದೆ ಕಳಿಸ್ತಾ ಇದ್ರು ಹಣ ಅಂತ ಹೇಳ್ತಾರೆ. 10 ವರ್ಷಗಳ ದಂಪತಿಗಳು ದೂರ ಇದ್ದರೆ ವಿಚ್ಛೇದನ ಸಿಗುತ್ತೆ. ಇವರು ವಿಚ್ಛೇದನಕ್ಕೆ ಅಪ್ಲೈ ಮಾಡಿದರು, ಆದರೆ ಅದು ಊರ್ಜಿತ ಆಗೋದಿಲ್ಲ. ಆವಾಗೇನು ಮಾಡ್ತಾರೆ, ಇವರು ರಷ್ಯಾನ ಬಿಟ್ಟು ಹೊರಗಡೆ ಹೋಗ್ತಾರೆ. ಆಮೇಲೆ ಅವರು ಈ ಕಾರಣದಿಂದ ಅವರು 1849ರಿಂದ 58ರವರೆಗೂ ರಷ್ಯಾದಲ್ಲಿ ಇರೋದಿಲ್ಲ. ಗಂಡನ್ನು ಬಿಟ್ಟು ದೂರ ಇರಬೇಕು, ವಿಚ್ಛೇದನ ಸಿಗಬೇಕು ಅಂದರೆ, ಅದಕ್ಕೆ ಬಿಟ್ಟು ಹೊರಟೋಗ್ತಾರೆ. HPB ಅವರು ತನ್ನ ಗುರು ಮೌರ್ಯರನ್ನು ಚಿಕ್ಕಂದಿನಲ್ಲಿ ಅದೇ ಸ್ವಪ್ನದಲ್ಲಿ ನೋಡ್ತಾ ಇದ್ದದ್ದು. ಆಮೇಲೆ ಅವರು ಅನೇಕ ಸಲ ಅಪಾಯಗಳಿಂದ ಅವರನ್ನು ರಕ್ಷಿಸಿದ್ದು ಅಂತ ಇವರಿಗೆ ಗೊತ್ತು. ಆವಾಗ ಅವರನ್ನು ಮುಖಾಮುಖಿಯಾಗಿ ಭೇಟಿ ಮಾಡಿದ್ದು 1851ರಲ್ಲಿ ಆಗಸ್ಟ್ 12ನೇ ತಾರೀಕು. ಅದು ಕೂಡ ಹುಟ್ಟಿದ ಹಬ್ಬದ ದಿವಸನೇ, ಜನ್ಮದಿನದ ದಿವಸ. ಇಂಗ್ಲೆಂಡ್ನ ಹಡಗುದಾಣ ರ್ಯಾಮ್ಸ್ ಗೇಟ್ ಅನ್ನೋದು. ಪುನಃ ಗುರುಗಳು ತಿಳಿಸಿದ ಹಾಗೆ ಹೈಡ್ ಪಾರ್ಕಲ್ಲಿ ಆಮೇಲೆ ಅವರು ನೋಡ್ತಾರೆ ಗುರುಗಳನ್ನ. ಅಲ್ಲಿ ಮೌರ್ಯರನ್ನು ನೋಡೋದು. ಪುನಃ 1854ರಲ್ಲಿ ಇಂಗ್ಲೆಂಡ್ನಲ್ಲಿ ಅಪರಿಚಿತರೊಬ್ಬರ ಮನೆಯಲ್ಲಿ ಗುರುಗಳನ್ನು ಭೇಟಿ ಮಾಡ್ತಾರೆ. ಆಮೇಲೆ ಅವರು ಅನೇಕ ದೇಶಗಳನ್ನು ಸುತ್ತಾ ಬರ್ತಾರೆ. ದಕ್ಷಿಣ ಅಮೆರಿಕಾದ ಪೆರುವಿನಲ್ಲಿ ಪ್ರಾಚೀನ ವಸ್ತುಗಳ ಬಗ್ಗೆ ಅಧ್ಯಯನ ನಡೆಸ್ತಾರೆ. ಕೊಪಾವ್ನಲ್ಲಿ ಹಿಂದೂ ಒಬ್ಬರನ್ನು ಕಂಡು ಸನಾತನ ಗುಪ್ತಶಾಸ್ತ್ರದಲ್ಲಿ ಬರುವ ಗುರು ಮತ್ತು ಶಿಷ್ಯರ ಬಗ್ಗೆ ತಿಳಿತಾರೆ. ನಾವು ಬೆಳಗ್ಗೆನೇ ಕೇಳಿದ್ವಿ, ಅವ್ರು ಹೇಳಿದ್ದೆಲ್ಲ ಮೇಡಮು ನಾನೇನು ಹೊಸದಾಗಿ ಹೇಳ್ತಾ ಇಲ್ಲ, ಸೀಕ್ರೆಟ್ ಡಾಕ್ಟ್ರಿನಲ್ಲೂ ಕೂಡ ಹೊಸದನ್ನು ಏನನ್ನೂ ಹೇಳಿಲ್ಲ. ಅವ್ರು ಹೇಳಿದರು ಓಲ್ಡ್ ವೈನ್ ಇನ್ ನ್ಯೂ ಬಾಟ್ಲ್ ಅಂತ, ಅಥವಾ ನ್ಯೂ ವೈನ್ ಇನ್ ಓಲ್ಡ್ ಬಾಟ್ಲ್ ಅಂತ ಅಲ್ವಾ, ಅದ್ಯಾವುದೋ ಒಂದು ವಿಷಯ ಹೇಳಿದರು. ಹಾಗೆ ಹಳೇನಂದರೆ ನಮ್ಮ ಸನಾತನ ವಿದ್ಯೆಯನ್ನೇ ನಮಗೆ ಇಲ್ಲಿ ಹೇಳ್ತಾ ಬಂದಿದ್ದವು ಅಲ್ವಾ, ಬೇರೆ ಏನೂ ಹೇಳಿಲ್ಲ. ಹಿಂದೆ ಇದ್ದದ್ದು ಅವರು ಸಾಕಷ್ಟು ಎಲ್ಲ ಮತಧರ್ಮಗಳಲ್ಲಿದ್ದಂತಹ ಸಾರವನ್ನು ತಗೊಂಡು ನಮಗೆ ಥಿಯಾಸಫಿಯಲ್ಲಿ ಕೊಟ್ಟಿದ್ದು. ಯಾತಕ್ಕೆ ಥಿಯಾಸಫಿ ಬರಬೇಕಾಯಿತು? ಹಿಂದೆ ಎಲ್ಲ ಶಂಕರಾಚಾರ್ಯರು ಬಂದರು, ಮಧ್ವಾಚಾರ್ಯರು ಬಂದರು, ನಮಗೆ ಸಾಕಷ್ಟು ವಿದ್ಯೆಯನ್ನು, ಆತ್ಮವಿದ್ಯೆಯನ್ನು ಕೊಟ್ಟಿದ್ದರು. ಆ ಆತ್ಮಜ್ಞಾನವನ್ನು ಹೊಸದಾಗಿ ಯಾಕೆ ಕೊಡಬೇಕಾಯಿತು ಅಂತ ಹೇಳಿದರೆ, ಎಲ್ಲ ಮತಗಳ ಸಾರ ಒಂದೇ, ಎಲ್ಲರೂ ಆ ಭಗವಂತನಿಂದಲೇ ಬಂದವರು ಅನ್ನೋದನ್ನು ತಿಳಿಸ್ಲಿಕ್ಕೋಸ್ಕರ ನಮಗೆ ಥಿಯಾಸಫಿಕಲ್ ಸೊಸೈಟಿ ಬರಬೇಕಾಯಿತು ಅಂತ ಹೇಳಿದರು.
ಹೀಗೆ ಅವರು 1855ರಲ್ಲಿ ಭಾರತಕ್ಕೆ ಬಂದು ಕಾಶ್ಮೀರ ಮತ್ತು ಲೇಹ್ನ ಭೇಟಿ ನೀಡಿ ಅಲ್ಲಿ ಬೌದ್ಧ ದೇಗುಲಗಳಲ್ಲಿ ನಡೆದ ಮನಃಶಕ್ತಿಯ ಚಮತ್ಕಾರಗಳನ್ನು ಕಂಡುಕೊಂಡರು. ಅವರು ಎಲ್ಲಿ ವಿದ್ಯೆ ಕಲೀಲಿಲ್ಲ ಅಂತ ಕೇಳಬೇಡಿ, ಎಲ್ಲ ಕಡೆ ಎಲ್ಲೆಲ್ಲಿ ಸಿಗುತ್ತೋ ಕೊನೆಗೆ ಅವರು ಮಹಾತ್ಮರ ಕೆಲಸವನ್ನು ಮಾಡ್ತೀನಿ ಅಂತ ಒಪ್ಕೊಂಡ ತಕ್ಷಣ ಅವ್ರನ್ನ ಟಿಬೆಟ್ಗೆ ಕಳಿಸ್ತಾರೆ. ಅಲ್ಲಿ ಹೋಗಿ ನೀನು ಅಧ್ಯಯನ ಮಾಡ್ಕೊಂಡು ಬಾ ಅಂತ. ಎಲ್ಲ ಕಡೆ ಅವರು ಕಲಿಯೋಕ್ಕೆ ತಯಾರಾಗಿದ್ದರು, ಎಲ್ಲ ಕಡೆ ಕಲ್ತ್ಕೊಂಡು ಬಂದರು. ಇಲ್ಲೂ ಕೂಡ ಭಾರತಕ್ಕೆ ಬಂದಾಗ ಕಾಶ್ಮೀರದ ಮತ್ತು ಲೇಹ್ ಅಲ್ಲಿ ಭೇಟಿ ಮಾಡಿ ಅಲ್ಲಿ ಬೌದ್ಧ ದೇಗುಲದಲ್ಲಿ ನಡೆದ ಮನಃಶಕ್ತಿಯ ಚಮತ್ಕಾರಗಳನ್ನು ಕಲ್ತ್ಕೊಂಡ್ರು. ತನ್ನ ಇಚ್ಛಾಶಕ್ತಿಯಿಂದ ಮನಃಶಕ್ತಿಯನ್ನು ನಿಯಂತ್ರಿಸುವ ಅದ್ಭುತಗಳನ್ನು ತೋರಿಸ್ತಾರೆ. ಇವರನ್ನು ನಾವು ಸಾಕಷ್ಟು ಸಲ ನೋಡಿದ್ದೀವಿ. ಅವರ ಅದ್ಭುತಗಳು ಅಂತ ಹೇಳಿದರೆ ಅವರು ಹೇಳ್ತಾರೆ, ಏನು ಇಲ್ಲಿ ಜಾದೂ ಏನೂ ಇಲ್ಲ ಅಂತಲೇ ಹೇಳ್ತಾರೆ. ಮೇಡಮ್ ಹೇಳೋದು ನಮಗೆ ಅವು ಅದ್ಭುತವಾಗಿ ಕಾಣಿಸ್ತವೆ, ಆದರೆ ಅವರು ಪ್ರಕೃತಿಯ ಶಕ್ತಿಗಳನ್ನು ವಶ ಮಾಡಿಕೊಂಡಿದ್ರು ಅಂತ ಹೇಳ್ತಾರೆ. ಯಾವುದೇ ಒಬ್ಬ ಜೀವನ್ಮುಕ್ತ ವ್ಯಕ್ತಿ ಪ್ರಕೃತಿಯನ್ನು ಚೆನ್ನಾಗಿ ಅರ್ಥ ಮಾಡ್ಕೊಂಡಾಗ ಅವು ಇವನಿಗೆ ಶರಣಾಗ್ತವೆ. ಆವಾಗ ಇವರು ಹೇಳದಂಗೆ ಆ ಪ್ರಕೃತಿ ಶಕ್ತಿಗಳು ಕೇಳ್ತವೆ ಅಂತ ಹೇಳ್ತಾರೆ. ಅಂಥ ಒಂದು ಶಕ್ತಿಯನ್ನು ಇವರು ಮೈಗೂಡಿಸ್ಕೊಂಡಿದ್ರು. ಇತರರ ಭಾವನೆಗಳನ್ನು ತಿಳಿಯುವ ಕಲೆ ಇವರಿಗೆ ಗೊತ್ತಿತ್ತು. ಅಂದರೆ ನಿಮ್ಮನ್ನು ನೋಡಿದ ತಕ್ಷಣ ನಿಮ್ಮೊಳಗೆ ಏನು ಭಾವನೆ ಇದೆ, ನೀವೇನು ಮಾಡ್ತಾ ಇದ್ದೀರಾ ಅಥವಾ ನೀವು ಏನು ಯೋಚನೆ ಮಾಡ್ತಾ ಇದ್ದೀರಾ. ಮತ್ತು ಕಾಯಿಲೆಗಳಿಗೆ ಔಷಧಿಗಳನ್ನು ಸೂಚಿಸೋ ಒಂದು ಶಕ್ತಿ ಕೂಡ ಇವರಲ್ಲಿ ಇತ್ತು. ಮನುಷ್ಯನ ಮತ್ತು ವಸ್ತುಗಳ ರೂಪವನ್ನು ಬದಲಿಸುವ ಅದ್ಭುತಗಳನ್ನು ಕೂಡ ಇವರು ಮಾಡ್ತಾ ಇದ್ರು ಅಂತ ನಾವು ಸಾಕಷ್ಟು ಅಣಿಮ, ಮಹಿಮಾ, ಗರಿಮ ಅನ್ನುವ ವಿದ್ಯೆಗಳನ್ನು ಕೇಳಿದ್ದೀವಿ ಹಿಂದೆ ನಮ್ಮ ಹಿಂದೂ ಸಂಸ್ಕೃತಿಯಲ್ಲಿ ಕೂಡ. ಆ ಥರ ವಿದ್ಯೆಗಳನ್ನು ಕೂಡ ಇವರ ಕೈವಶ ಆಗಿತ್ತು. ಅಮೇರಿಕಾದಲ್ಲಿ ಇವರು ಈ ದಿವ್ಯ ಸಹೋದರರ ಸಂಘ ನಾವೇನು ಹೇಳ್ತೀವಿ, ಆ ಸಂಘದಲ್ಲಿ ಹೆಚ್ಚಿನ ಮಾರ್ಗದರ್ಶನ ಪಡಿತಾರೆ. ದೀಕ್ಷಿತರಾದವರು ಅಂತ ಹೇಳಿದರೆ ಜೀವನ್ಮುಕ್ತ ಮಹಾತ್ಮರು. ನಾವೆಲ್ಲ ಸಾಕಷ್ಟು ಮಹಾತ್ಮರನ್ನ ಹೆಸರು ಹೇಳ್ತೀವಿ. ಸೆರಾಪಿಸ್ ಇರ್ಬೋದು, ಹೈಲೇರಿಯನ್ ಇರ್ಬೋದು, ಮತ್ತು ಈಜಿಪ್ಟ್ನ ಟ್ಯೂಟಿಲ್ ಅನ್ನೋರು, ಇವರೆಲ್ಲರೂ ಕೂಡ ಇವರನ್ನ ಅಬ್ಸರ್ವ್ ಮಾಡ್ತಾ ಇರ್ತಾರೆ. ಯಾವಾಗ ನಾವು ಸ್ವೀಕೃತ ಶಿಷ್ಯರಾಗ್ತೀವೋ ಆ ಮಹಾತ್ಮರ ದೃಷ್ಟಿಯಲ್ಲಿ ನಾವು ಏನೇನು ಕೆಲಸ ಮಾಡ್ತಾ ಇರ್ತೀವಿ ಅದೆಲ್ಲ ಕೂಡ ಅವರು ಅಬ್ಸರ್ವ್ ಮಾಡ್ತಾ ಇರ್ತಾರೆ. ಅಂದರೆ ಶಿಷ್ಯನನ್ನು ಗುರುಗಳು ಗಮನಿಸ್ತಾ ಇರ್ತಾರೆ ಅಂತ. ಹೀಗೆ ನ್ಯೂಯಾರ್ಕ್ನಲ್ಲಿ ಆಲ್ಕಾಟ್ರ ಜೊತೆಗೆ ಇವರನ್ನು ಸಂಧಿಸೋ ಹಾಗೆ ಮಾಡಿ ಈ ಒಂದು ಸೊಸೈಟಿಯನ್ನು ಸ್ಥಾಪನೆ ಮಾಡಿದ್ದನ್ನು ನಾವು ಆಗಲೇ ಕೇಳಿದ್ವಿ. ಭವಿಷ್ಯದ ಥಿಯೋಸಾಫಿಕಲ್ ಸೊಸೈಟಿಯ ಶಿಲ್ಪಗಳಿಬ್ಬರೂ ಸೇರಿ ವಿಶ್ವ ಆಧ್ಯಾತ್ಮ ಸಂಸ್ಕೃತಿಗೆ ಕೊಡುಗೆ ನೀಡೋದಕ್ಕೆ ನಾಂದಿಯಾಗುತ್ತೆ. ಈ ಸೊಸೈಟಿ ಯಾತಕ್ಕೆ ಅಂತ ಹೇಳಿದರೆ ವಿಶ್ವಕ್ಕೆ ಜ್ಞಾನವನ್ನು ಕೊಡುವಂಥದ್ದು ಅಲ್ವಾ. ಈಗ ಎಲ್ಲೆಲ್ಲೋ ಅಲ್ಲಲ್ಲಿ ಬಂದದ್ದು ಮೊದಲು ಆಯಾ ಪ್ರಾಂತ್ಯಕ್ಕೆ ಸೀಮಿತವಾದ ಜ್ಞಾನ ಆಗಿತ್ತು. ಇಲ್ಲಿ ಥಿಯೋಸಾಫಿಕಲ್ ಸೊಸೈಟಿ ಬಂದ ಮೇಲೆ ಇಡೀ ವಿಶ್ವಕ್ಕೆ ಅನ್ವಯವಾಗುವಂತಹ ಜ್ಞಾನವನ್ನು ಕೊಟ್ಟಿತ್ತು. 1877ರಲ್ಲಿ HPB ಅವರು ತಮ್ಮ ಮೊದಲ ಮೇರು ಕೃತಿ, ನಾವು ಐಸಿಸ್ ಅನ್ವೇಲ್ಡ್ ಅಂತ ಹೇಳ್ತೀವಿ, ಅದನ್ನು ಕನ್ನಡಕ್ಕೆ ಹೇಳೋದಾದರೆ ಆಗಲೇ ನೀವು ಕೇಳಿದ್ರಿ ಐಸಿಸ್ ಅನ್ವೇಲ್ಡ್ ಅಂತ ಹೇಳಿದರೆ ಸರಸ್ವತಿಯ ಭಂಡಾರದ ಉನ್ಮೀಲನ ಅಂತ ಹೇಳ್ತೀವಿ. ಇದನ್ನು ನಮ್ಮ ಹಿಂದೂ ಪುರಾಣಗಳಲ್ಲಿ ನೀವು ಕೇಳೋದಾದರೆ ನಮಗೆಲ್ಲ ವಿದ್ಯಾದಿ ದೇವತೆ ಸರಸ್ವತಿ ಅಲ್ವಾ. ಸರಸ್ವತಿಯ ಉನ್ಮೀಲನ ಅಂತ ಹೇಳಿದರೆ ಅಲ್ಲಿ ಕೊಡುವಂಥ ಜ್ಞಾನವೇ. ಇಲ್ಲಿ ಹಿಂದೂ ಸಂಸ್ಕೃತಿ ಬೇರೆ ಅಲ್ಲ, ಪಾಶ್ಚಿಮಾತ್ಯ ಸಂಸ್ಕೃತಿ ಬೇರೆ ಅಲ್ಲ. ಇಲ್ಲಿ ಅವ್ರು ಹೇಳೋದು ಐಸಿಸ್ ಅನ್ವೇಲ್ಡ್ನಲ್ಲಿ ಅವರು 10 ಅಂಶಗಳನ್ನು ಕೊಡ್ತಾರೆ, ಯಾವ ವಿಷಯಗಳನ್ನು ಅಲ್ಲಿ ಹೇಳಿದ್ದಾರೆ ಅಂತ. ಅದನ್ನು ಆಮೇಲೆ ಹೇಳ್ತೀನಿ ನಾನು. ಹೀಗೆ ಅವರು ಆ ಸರಸ್ವತಿ ಭಂಡಾರದ ಉನ್ಮೀಲನ ಅನ್ನೋ ಒಂದು ಮೇರು ಕೃತಿಯನ್ನು ಮೊದಲು ರಚನೆ ಮಾಡ್ತಾರೆ 1877ರಲ್ಲಿ. 1879ರಲ್ಲಿ AP ಸಿನಟ್ರ ಜೊತೆಯಲ್ಲಿ ದ ಥಿಯೋಸಫಿಸ್ಟ್ ಅನ್ನೋ ಪತ್ರಿಕೆಯನ್ನು ಪ್ರಾರಂಭ ಮಾಡ್ತಾರೆ. ಆ ಸಂಸ್ಥೆಯ ಚಟುವಟಿಕೆಗಳಿಗೆ ಇವರು ಸಾಕಷ್ಟು ಆವಾಗಲೇ ಹೇಳಿದರು ಮೇಡಮ್, ಯಾವಾಗಲೂ ಆಧ್ಯಾತ್ಮಿಕ ವ್ಯಕ್ತಿಗಳು ಇನ್ನೊಬ್ಬರ ದುಡಿದ ಹಣದಿಂದ ಅವ್ರ ಜೀವನ ಮಾಡೋದಿಲ್ಲ, ತಾವು ಸ್ವತಃ ಏನು ದುಡಿತಾರೆ ಅದರಲ್ಲಿ ಅವ್ರ ಜೀವನವನ್ನು ಮಾಡ್ತಾರೆ. ಇವರು ನೋಡಿ ಆ ಸಂಸ್ಥೆಗೂ ಕೂಡ ಆ ಪತ್ರಿಕೆಯಿಂದ ಬಂದ ಹಣವನ್ನು ಬಳಸ್ತಾ ಇದ್ದರು ಅಂತ. ಆಮೇಲೆ ಅವರು ಇನ್ನು ಮುಂದೆ ಬರೀತಾರೆ, ಫ್ರಮ್ ದ ಕೇವ್ಸ್ ಆ್ಯಂಡ್ ಜಂಗಲ್ಸ್ ಆಫ್ ಹಿಂದೂಸ್ತಾನ್ ಅಂತ. ನೋಡಿ ಅವರು ಯಾವ ಒಂದು ಧರ್ಮದ್ದೇ ಆದರೂ ಕೂಡ ಸ್ವೀಕಾರ ಮಾಡೋ ಸ್ಥಿತಿಯಲ್ಲಿ ಇದ್ದರು. ಅಂದರೆ ಓಪನ್ ಮೈಂಡ್ ಇತ್ತು ಅವ್ರದ್ದು. ನೀವು ಇದು ಬೌದ್ಧ ಧರ್ಮ, ಇದು ಹಿಂದೂ ಧರ್ಮ, ಇದು ಇಸ್ಲಾಂ ಧರ್ಮ, ಇದನ್ನು ನಾವು ಸ್ವೀಕಾರ ಮಾಡಬಹುದು ಮಾಡಬಾರ್ದು ಅನ್ನೋದು ಯಾವುದೂ ಇಲ್ಲ. ಅವರಲ್ಲಿ ಸರ್ವ ಮತಗಳ ಸಮನ್ವಯ ಒಂದು ಶಕ್ತಿ ಇತ್ತು. ಅವರು ಈ ಒಂದು ವಿಷಯಗಳನ್ನು ಕೂಡ ಫ್ರಮ್ ದ ಕೇವ್ಸ್ ಆ್ಯಂಡ್ ಜಂಗಲ್ಸ್ ಆಫ್ ಹಿಂದೂಸ್ತಾನ್ ಅನ್ನೋ ಲೇಖನ ಮಾಲೆಯನ್ನು ಬರೆದು ಅದು ಬಂದ ಹಣವನ್ನು ಕೂಡ ಸಂಸ್ಥೆಗಾಗಿ ಬಳಸ್ತಾ ಇದ್ದರು ಅಂತ. ಆಮೇಲೆ ಸ್ವಾಮಿ ಸುಬ್ರಾವನವರು, ಜಿ ಸುಬ್ಬಯ್ಯ ಶೆಟ್ಟಿ, ಜಡ್ಜ್ ಮುತ್ತುಸ್ವಾಮಿ ಅಯ್ಯರ್ ಇವರೆಲ್ಲರ ನೆರವಿನಿಂದ 1882ರಲ್ಲಿ
ಹಡ್ಲಿಲ್ಟನ್ ಗಾರ್ಡನ್, ಇವಾಗ ನಾವೇನು ಅಡಿಯಾರ್ ಜಾಗದಲ್ಲಿ ನೋಡ್ತಾ ಇದ್ದೀವಿ ಆ ಜಾಗವನ್ನು ತಗೊಂಡ್ರು ಅಂತ ಹೇಳ್ತಾರೆ. 9,000 ರೂಪಾಯಿಗೆ ಆ ಜಾಗವನ್ನು ತಗೊಂಡ್ರು ಅಂತ. 27 ಎಕರೆ ಅಂತ. 27,000 ಅಂತ ಹೇಳಿದ್ರೆ 27,000 ಅದು. 27 ಎಕರೆ ಅಂತ ನನಗೆ ಅನಿಸಿದ್ದು. ಆದರೆ ನೀವು ಹಾಗೆ 1000 ಅಂತ ಹೇಳಿದ್ರಿ. 27 ಎಕರೆ ಜಾಗವನ್ನು 9,000 ರೂಪಾಯಿಗೆ ಕೊಂಡ್ಕೊಂಡ್ರು ಅಂತ ಹೇಳ್ತಾರೆ ಆಗ. ಇದು ಇವತ್ತು ಜಾಸ್ತಿ ಆಗಿದೆ. 27 ಎಕರೆಯನ್ನು ಇವತ್ತು ಅದಿನ್ನೂ ಹೆಚ್ಚಾಗಿದೆ, ಖರೀದಿ ಮಾಡ್ತಾರೆ ಅಂತ. ಇದು ಥಿಯೋಸಾಫಿಕಲ್ ಸೊಸೈಟಿಯ ಅಂತಾರಾಷ್ಟ್ರೀಯ ಇವತ್ತು ಕೇಂದ್ರವಾಗಿದೆ. 1885ರಲ್ಲಿ ಸೀಕ್ರೆಟ್ ಡಾಕ್ಟ್ರಿನ್ನು, ಆಮೇಲೆ ಕೀ ಟು ಥಿಯಾಸಫಿ, ಈ ವಾಯ್ಸ್ ಆಫ್ ದ ಸೈಲೆನ್ಸು, ಈ ಅದ್ಭುತ ಗ್ರಂಥಗಳನ್ನು ಅವರು ರಚನೆ ಮಾಡ್ತಾರೆ. ಮುಂದಕ್ಕೆ ನಾನು ಇವುಗಳ ವಿಷಯವನ್ನು ಪೂರ್ತಿ ಹೇಳ್ತಾ ಬರ್ತೀನಿ. ಯಾಕೆಂದರೆ ಹೆಚ್ಚು ನಾವು ಗಮನ ಕೊಡಬೇಕಾಗಿರೋದು ಅವರು ಕೊಟ್ಟಂಥ ಜ್ಞಾನಕ್ಕೆ ಅಂತ ಹೇಳಿದೆ, ಏನನ್ನು ಕೊಡ್ತಾ ಬಂದಿದ್ದಾರೆ ಅಂತ. ಆಮೇಲೆ ಲಂಡನ್ನಲ್ಲಿ ಲೂಸಿಫರ್ ಅನ್ನೋ ಪತ್ರಿಕೆಯನ್ನು ಪ್ರಾರಂಭಿಸ್ತಾರೆ. ಸದಸ್ಯರ ಹೆಚ್ಚಿನ ಸಾಧನೆಗಾಗಿ ನಾವೆಲ್ಲ ಇವಾಗ ಗುಪ್ತ ಶಾಲೆ ಅನ್ನೋದನ್ನು ಯಾಕೆ ಪ್ರಾರಂಭ ಮಾಡಿದರು ಅನ್ನೋದು ಎಷ್ಟೊಂದು ಜನಕ್ಕೆ ಡೌಟ್ ಬರುತ್ತೆ ಅಲ್ವಾ. ಅದಕ್ಕೆ ಹೇಳ್ತಾರೆ ಅವರು, ಇಲ್ಲಿ ಬಂದವರು ಥಿಯೋಸಾಫಿಕಲ್ ಸೊಸೈಟಿಯಲ್ಲಿ ಬಂದಾಗ ಅದರಲ್ಲಿ ಹೆಚ್ಚು ಆಸಕ್ತಿಯನ್ನು ವಹಿಸಿದವರಿಗೆ ಇನ್ನೂ ಹೆಚ್ಚಿನ ಜ್ಞಾನವನ್ನು ಕೊಡಲಿಕ್ಕೋಸ್ಕರ ಆ ಗುಪ್ತ ಶಾಲೆಯನ್ನು ಪ್ರಾರಂಭ ಮಾಡಿದ್ರು ಅಂತ. ಅಲ್ಲಿ ಹೇಳ್ತಾರೆ, ಮೂಢನಂಬಿಕೆ, ಪ್ರಾಪಂಚಿಕತೆಗಳು ಸತ್ಯವನ್ನು ಮರೆಮಾಚಿದ್ದ ಕ್ಲಿಷ್ಟಕರ ಸಂದರ್ಭದಲ್ಲಿ ಥಿಯಾಸಫಿಯನ್ನು ಪ್ರಪಂಚಕ್ಕೆ ಕೊಟ್ಟರು. ಇಲ್ಲಿ ಜಾದು ಅನ್ನೋದಿಲ್ಲ. ಮನುಷ್ಯ ಮತ್ತು ಪ್ರಕೃತಿಯಲ್ಲಿ ಅಗೋಚರ ಶಕ್ತಿಗಳಿದ್ದು ಅವು ಇಂದ್ರಿಯಗಳು ಮತ್ತು ಸಾಮಾನ್ಯ ತಿಳುವಳಿಕೆಗೆ ಎಟುಕದ ನಿಯಮವಾಗಿದೆ. ಅಂದರೆ ಇವೆಲ್ಲ ನಮ್ಮ ಕೈಗೆ ಸಿಗ್ತಾ ಇರಲಿಲ್ಲ, ಇಂಥದ್ದನ್ನು ನಮಗೆ ಎಟುಕಿಸೋ ಹಾಗೆ ಮಾಡಿದರು ಅವರ ಜ್ಞಾನದಿಂದ. ಆಕೆಯ ಕೃತಿಗಳು ಏನು ಹೇಳುತ್ತೆ ಅಂತ ಹೇಳಿದರೆ, ಇಲ್ಲಿ ಸನಾತನ ವಿದ್ಯೆನೇ ಇರೋದು. ನಾವು ಹಿಂದಿನಿಂದ ಏನು ವಿದ್ಯೆಯನ್ನು ಕಲಿತಾ ನಮ್ಮ ಋಷಿ ಮುನಿಗಳು ಕೊಟ್ಟಂಥ ವಿದ್ಯೆಯನ್ನೇ ಇವರು ಇನ್ನೂ ಸರಳವಾಗಿ ಇತರ ಗ್ರಂಥಗಳನ್ನು ಅಧ್ಯಯನ ಮಾಡಿ ಈಗಿನ ಜನಾಂಗಕ್ಕೆ ಅರ್ಥವಾಗುವ ರೀತಿಯಲ್ಲಿ ಅದನ್ನು ನಮಗೆ ಕೊಟ್ಟರು. ಅದು ಹೇಳ್ತಾರೆ, ಸನಾತನ ವಿದ್ಯೆ ಆಧುನಿಕ ವಿಜ್ಞಾನ ಮತ್ತು ಧರ್ಮಶಾಸ್ತ್ರದ ಸಿದ್ಧಾಂತಗಳಿಂದ ಕೂಡಿವೆ ಅಂತ ಹೇಳಿ. ಇವೆಲ್ಲ ಕೂಡ ನಮಗೆ ಗೊತ್ತಿರುವಂಥ ವಿಷಯಗಳನ್ನೇ ಅದು ಹಿಂದೆ ಎಲ್ಲ ಗುಪ್ತವಾಗಿ ಇಡಲ್ಪಟ್ಟಿತ್ತು. ಎಲ್ರಿಗೂ ಯಾಕೆ ಹೇಳಲಿಲ್ಲ ಅಂತ ಹೇಳಿದರೆ, ನಾವಿನ್ನೂ ಆ ಮಟ್ಟಕ್ಕೆ ಬೆಳೆದಿರಲಿಲ್ಲ. ಈಗಲೂ ಕೂಡ ಇನ್ನೂ ಸಾಕಷ್ಟು ಬೆಳೆಯೋಕ್ಕೆ ಮುಂಚೆನೇ ನಮಗೆ ಮಹಾತ್ಮರು ಈ ಒಂದು ಜ್ಞಾನವನ್ನು ಕೊಟ್ಟಿದ್ದಾರೆ ಅಂತ ಹೇಳ್ತಾರೆ. ನಾವಿನ್ನೂ ಪೂರ್ತಿ ತಿಳ್ಕೊಳ್ಳೋಷ್ಟು ಮಟ್ಟಕ್ಕೆ ಬೆಳೀದೇ ಇದ್ದರೂ ಸ್ವಲ್ಪ ಮಟ್ಟಿಗೆ ಜನರಿಗೆ ಅರ್ಥ ಆಗುತ್ತೆ ಅಂತ ಈಗ ಥಿಯಾಸಫಿ ರೂಪದಲ್ಲಿ ಈ ಜ್ಞಾನವನ್ನು ನಮಗೆ ಕೊಡ್ತಾ ಇದ್ದಾರೆ. ಎಲ್ಲ ಮತಗಳ ನಿಷ್ಪಕ್ಷಪಾತವಾದಂಥ ಈ ವಿದ್ಯೆ ಅಥವಾ ಆತ್ಮವಿದ್ಯೆ ಇದರಲ್ಲಿ ನಮಗೆ ಕೊಟ್ಟಿದ್ದಾರೆ. ಎಲ್ಲ ದೇಶಗಳ ಜನರನ್ನು ಒಂದೇ ಭ್ರಾತೃತ್ವದ ಅಡಿಯಲ್ಲಿ ತರುವುದು ಇವರ ಉದ್ದೇಶ. ಆಗಲೇ ಹೇಳಿದ್ವಲ್ಲ, ಎಲ್ಲ ಇಡೀ ವಿಶ್ವಕ್ಕೆ ಕೊಡುವಂತಹ ಜ್ಞಾನ ಇದು. ನಮ್ಮ ಭಾರತ ದೇಶಕ್ಕೆ ಮಾತ್ರ ಅಲ್ಲ, ಎಲ್ಲ ದೇಶಗಳ ಜನರು ಕೂಡ ಆ ಭಗವಂತನಿಂದಾನೇ ಬಂದವರು. ಎಲ್ಲರೂ ಕೂಡ ಭ್ರಾತೃತ್ವದ ಅಡಿಯಲ್ಲಿ, ಸಹೋದರ ಭಾವದ ಅಡಿಯಲ್ಲಿ ಎಲ್ಲರೂ ಬರಬೇಕು ಅನ್ನೋ ಉದ್ದೇಶದಿಂದ ಇವರು ನಮಗೆ ಈ ಒಂದು ಗ್ರಂಥಗಳನ್ನು ಕೊಟ್ಟರು. ಪುರೋಹಿತಶಾಹಿಯ ಮುಷ್ಟಿಯಿಂದ ಪ್ರಭಾವಿತರಾದ ಜನರ ಮನಸ್ಸನ್ನು ಬಿಡುಗಡೆ ಮಾಡಬೇಕು. ಎಲ್ಲರೂ ಅಷ್ಟೇ, ಪುರೋಹಿತಶಾಹಿ ಜನರು ಏನು ಮಾಡಿದ್ರು, ಬರೀ ಅವರಿಗೆ ಮಾತ್ರ ಅಂತ ಹೇಳಿಕೊಂಡು ಅದನ್ನು ತಾವು ಮಾತ್ರ ಅಧ್ಯಯನ ಮಾಡ್ತಾಯಿದ್ರು. ಬೇರೆಯವ್ರಿಗೆ ಯಾರಿಗೂ ಆವಾಗ ಹೇಳ್ಕೊಡ್ಲಿಲ್ಲ. ಭಗವಂತನನ್ನು ಹೇಗೆ ಕಾಣೋದು ಅನ್ನೋದನ್ನು ಅವ್ರ ಹತ್ರ ಕೂತ್ಕೊಂಡು ಕಲ್ತ್ಕೊಂಡ್ರೆ ಹೊರತು ಬೇರೆ ಯಾರಿಗೂ ಹೇಳ್ಕೊಡ್ಲಿಲ್ಲ. ಆದರೆ ಇವರ ಉದ್ದೇಶ ಏನು ಅಂದರೆ, ಅದನ್ನೆಲ್ಲ ತೆಗೆದು ಮಡಿವಂತಿಕೆಯನ್ನು ಬಿಟ್ಟು ಎಲ್ಲ ಜನರನ್ನು ಮುಕ್ತರನ್ನಾಗಿ ಮಾಡೋದು, ಈ ಜನನ ಮರಣ ಚಕ್ರದಿಂದ ಮುಕ್ತರನ್ನಾಗಿ ಮಾಡೋದು ಇವರ ಉದ್ದೇಶ. ಅದು ಇವರ ಇಚ್ಛೆಯಾಗಿತ್ತು. ಎಲ್ಲರೂ ಮೂಲಭೂತವಾಗಿ ದಿವ್ಯತೆಯನ್ನು ಪಡೆದವರೇ ಆಗಿದ್ದಾರೆ. ಅಂದರೆ ಮನುಷ್ಯರಾಗಿ ಅವರವರ ಪಾಪಗಳನ್ನು ಅವರವರು ಅರಿಬೇಕು, ನಮ್ಮ ಕರ್ಮಗಳನ್ನು ನಾವೇ ತೀರಿಸ್ಕೊಳ್ಬೇಕು. ಅದಕ್ಕೆ ಪ್ರತಿ ಸಲ ಪುರೋಹಿತರು ಮಂತ್ರವನ್ನು ಹೇಳಿ ಪೂಜೆ ಮಾಡಿದಾಗ ಅವ್ರಿಗೆ ಒಳ್ಳೆಯದಾಗತ್ತೆ, ನಾವು ಹೇಳಿದರೆ ನಮಗೆ ಒಳ್ಳೆಯದಾಗತ್ತೆ. ಪುರೋಹಿತರು ಮಾಡಿದ್ದೇನು ಹಿಂದೆ ಅಂದರೆ, ಅವ್ರ ಮಂತ್ರಗಳನ್ನು ಹೇಳೋದು ಮಮ ಅಂತ ಹೇಳ್ಕೊಳ್ಳಿ ಅಂತ ನಿಮ್ಗೆ ಹೇಳ್ಕೊಟ್ರು, ಅಷ್ಟನ್ನೇ ಅವ್ರು ಮಾಡಿದ್ರು. ಮಮ ಅಂತ ನೀವು ಹೇಳ್ಬಿಟ್ರೆ ಮಿಕ್ಕಿದ್ದು ಅವ್ರು ಹೇಳ್ತಾರೆ. ಇಲ್ಲಿ ಬ್ಲವರ್ಸ್ಗೆ ಅವರು ಹಾಗಲ್ಲ, ಅವರವರ ಪಾಪಕರ್ಮಗಳನ್ನು ಅವರೇ ಅರಿಬೇಕು. ಅದನ್ನು ತಿಳಿಸ್ಕೊಡೋದು ನಮ್ಮ ಪುರಾತನ ಸಿದ್ಧಾಂತಗಳು. ಅಂದರೆ ಕರ್ಮ ಮತ್ತು ಪುನರ್ಜನ್ಮ ನಿಯಮಗಳು ಇದೇ ನಮಗೆ ಹೇಳ್ಕೊಟ್ಟಿದ್ದು. ನಮ್ಮ ಕರ್ಮವನ್ನು ನಾವೇ ತೀರಿಸ್ಕೊಳ್ಬೇಕು. ಈ ವಿಚಾರವನ್ನು ಜನರ ಮುಂದೆ ಇಟ್ಟರು. ಆಕೆಯ ಉದ್ದೇಶ ಮತವನ್ನು ವೈಜ್ಞಾನಿಕವನ್ನಾಗಿ ಹೇಳಿದರು. ಆಗಲೇ ಸೋದರಿ ಜ್ಯೋತಿಯವರು ಬಹಳ ಚೆನ್ನಾಗಿ ಹೇಳಿದರು. ಮತವನ್ನು ವೈಜ್ಞಾನಿಕವನ್ನಾಗಿ ಹಾಗೂ ವಿಜ್ಞಾನವನ್ನು ಧಾರ್ಮಿಕವನ್ನಾಗಿ ಮಾಡೋದು. ವಿಜ್ಞಾನಕ್ಕೆ ಧಾರ್ಮಿಕ ತಳಹದಿ ಬೇಕು, ಧಾರ್ಮಿಕಕ್ಕೆ ವೈಜ್ಞಾನಿಕವಾದ ಪ್ರೋತ್ಸಾಹ ಬೇಕು ಅಂತ. ಇವೆರಡೂ ಗೊತ್ತಿದ್ದರೆ ಮಾತ್ರ ಸರಿಯಾದ ದಾರಿಯಲ್ಲಿ ಹೋಗೋಕ್ಕೆ ಆಗುತ್ತೆ, ಅಧ್ಯಾತ್ಮ ದಾರಿಯಲ್ಲಿ ಮುಂದೆ ಹೋಗೋಕ್ಕಾಗತ್ತೆ.
ಅದು ಹೇಳಿದರು, ವಿಜ್ಞಾನ ಇಲ್ಲದ ಅಧ್ಯಾತ್ಮ ಕುಂಟು, ಅಧ್ಯಾತ್ಮ ಇಲ್ಲದ ವಿಜ್ಞಾನ ಕುರುಡು ಅಂತ. ಈ ಎರಡನ್ನು ನಾವು ಒಟ್ಟೊಟ್ಟಿಗೆ, ಅದನ್ನೇ ನಾವು ರಿಲೇಟಿವ್ ಸ್ಟಡಿ ಅಂತ ಹೇಳಿದ್ವಿ, ಇಲ್ಲ ಕಂಪ್ಯಾರಿಟಿವ್ ಸ್ಟಡಿ ಅಂತ ಬಂತು ನಮ್ಮ ಉದ್ದೇಶಗಳಲ್ಲಿ. ಆ ರೀತಿ ಮಾಡೋದರಿಂದ ನಾವು ಎಲ್ಲವನ್ನ ಸಮನಾಗಿ ಕಾಣಲಿಕ್ಕೆ ಸಾಧ್ಯ ಆಗತ್ತೆ ಅಂತ. ಈ ಮನಃಶಾಸ್ತ್ರ ಮತ್ತು ಪಾಶ್ಚಿಮಾತ್ಯ ಕಲೆ, ವಿಜ್ಞಾನ ಮತ್ತು ಸಾಹಿತ್ಯಕ್ಕೆ ಪರಿಚಯಿಸಲು ಅದಕ್ಕೆ ಕಾರಣ ಅಂದರೆ ಇವೆಲ್ಲವನ್ನು ಎಲ್ಲ ದೃಷ್ಟಿಯಿಂದ ಅವರು ಗಮನಿಸಿ ನಮಗೆ ಥಿಯಾಸಫಿ ಅಂತ ಹೇಳಿ ಅದನ್ನು ಕೊಟ್ಟರು. ದಿವ್ಯ ಜ್ಞಾನ ಅಂತ ಹೇಳ್ತೀವಿ. ಥಿಯಾಸಫಿ ಅಂತ ಹೇಳಿದರೆ ಥಿಯಾಸ್ ಅಂದರೆ ದೇವರು, ಥಿಯಾಸ್ ಸೋಫಿಯಾ ಅಂದರೆ ಜ್ಞಾನ, ಅಂದರೆ ದಿವ್ಯ ಜ್ಞಾನ ಅಂತ. ದಿವ್ಯ ಜ್ಞಾನ ಅಂತ ಹೇಳಿದ್ರೆ ಎಲ್ಲರಿಗೂ ಬೇಕು, ಇಲ್ಲಿರ್ಬೋದು, ಪಾಶ್ಚಾತ್ಯರಾಗಿರ್ಬೋದು, ಯಾರೇ ಆಗಿರ್ಬೋದು, ಎಲ್ರಿಗೂ ಅದು ದಿವ್ಯ ಜ್ಞಾನವೇ. ಆ ರೀತಿಯ ಚಿಂತನೆಯನ್ನು ಕೊಟ್ಟರು. ಆಕೆಯ ಚಿಂತನೆಗಳು ಹಲವಾರು ಪ್ರಸಿದ್ಧ ಕವಿಗಳು, ಲೇಖಕರು, ಮುತ್ಸದ್ದಿಗಳು, ತತ್ವಜ್ಞಾನಿಗಳು, ವಿಜ್ಞಾನಿಗಳ ಮೇಲೆ ಪ್ರಭಾವ ಬೀರ್ತು ಅಂತ ಹೇಳಿದರು. ಸಾಮಾನ್ಯವಾಗಿ ಅವ್ರು ಹೇಳಿದರು, ಐನ್ಸ್ಟೀನ್ ಅವರು ಯಾವಾಗಲೂ ಕೂಡ ಈ ಸೀಕ್ರೆಟ್ ಡಾಕ್ಟ್ರಿನನ್ನು ಅವ್ರ ಮೇಜಿನ ಮೇಲೆ ಇಟ್ಕೊಳ್ತಾ ಇದ್ರು. ಅವರಿಗೆ ಯಾವುದು ಕಷ್ಟ ಅಂತ ಅನ್ನಿಸಿದಾಗ ಅದನ್ನು ತೆಗೆದು ಅದರಿಂದ ಅವರು ಆ ಪರಿಹಾರವನ್ನು ಕಂಡುಕೊಳ್ತಾ ಇದ್ದರು. ಇತರ ವಿಜ್ಞಾನಿಗಳಿಗೂ ಕೂಡ ಅದನ್ನೇ ಅವರು ಹೇಳ್ತಾ ಇದ್ರು. ನೀವು ಈ ಪುಸ್ತಕವನ್ನು ಓದಿದಾಗ ಅಂದರೆ ಸೀಕ್ರೆಟ್ ಡಾಕ್ಟ್ರಿನಲ್ಲಿ ಕೊಡದೇ ಇರುವಂಥ ವಿಷಯನೇ ಇಲ್ಲ, ಎಲ್ಲವೂ ಅದರಲ್ಲಿ ಇದೆ, ಅದನ್ನು ನೀವು ನೋಡಿದಾಗ ನಿಮ್ಮ ಸಮಸ್ಯೆಗಳು ಪರಿಹಾರ ಆಗುತ್ತೆ ಅಂತ ಅವ್ರು ಹೇಳ್ತಾರೆ. ಎಂಥ ವಿಜ್ಞಾನಿಗಳ ಮೇಲೆ ಪ್ರಭಾವ ಬೀರಿವೆ, ಉದಾಹರಣೆಗೆ ಐನ್ಸ್ಟೀನು, ಎಡ್ವಿನ್ ಆರ್ನಾಲ್ಡು, ಎವೋ ಹ್ಯೂಮು, ಗಾಂಧೀಜಿ, ನೆಹರು, ಇವರೆಲ್ಲರೂ ಕೂಡ ಈ ಸೀಕ್ರೆಟ್ ಡಾಕ್ಟ್ರಿನನ್ನು ಓದ್ದವರು. ಅಂದರೆ ವಿವೇಕದ ಗಣಿಯನ್ನೇ ಕಂಡುಕೊಂಡ್ರು ಅದರಲ್ಲಿ ಅಂತ. ಸೀಕ್ರೆಟ್ ಡಾಕ್ಟ್ರಿನಲ್ಲಿ ವಿವೇಕದ ಗಣಿಯನ್ನೇ ಕಂಡುಕೊಂಡ್ರು ಅಂತ ಹೇಳ್ತಾರೆ. ಧರ್ಮದ ಬಗ್ಗೆ ಗ್ರಂಥಗಳನ್ನು ಓದಲು ಅವರು ಒಂದು ಆತ್ಮಚರಿತ್ರೆಯಲ್ಲಿ ಗಾಂಧೀಜಿ ಹೇಳ್ತಾರಂತೆ, ಹಿಂದೂ ಧರ್ಮದ ಬಗ್ಗೆ ಗ್ರಂಥಗಳನ್ನು ಓದಲು ನನ್ನಲ್ಲಿ ಆಸಕ್ತಿ ಹುಟ್ಟಿದ್ದೇ HPBಯವರ ದಿ ಕೀ ಟು ಥಿಯಾಸಫಿ ಗ್ರಂಥವನ್ನು ಓದಿದ ಮೇಲೆ ಅಂತ. ನೋಡಿ, ನಮ್ಮ ದೇಶದಲ್ಲಿ ಬಂದಂಥ ಹಿಂದೂ ಮತಧರ್ಮದ ಗ್ರಂಥಗಳನ್ನು ಓದಬೇಕಾದ್ರೆ ಬ್ಲವಾಟ್ಸ್ಕಿ ಅವರ ಕೀ ಟು ಥಿಯಾಸಫಿ ಓದಿದ ಮೇಲೆ ನನಗೆ ನಮ್ಮ ಹಿಂದೂ ಗ್ರಂಥಗಳನ್ನು ಓದಲಿಕ್ಕೆ ಆಯಿತು ಅಂತ ಗಾಂಧೀಜಿಯವರು ಹೇಳೋದು. ಮತ್ತು ಡಾಕ್ಟರ್ ಹ್ಯಾರಿಸನ್ ಅನ್ನೋರು ಹೇಳ್ತಾರೆ, ಐ ಅಪೋಲೋಜೈಸ್ ಟು ಹರ್ that it has taken up 100 years to demonstrate that she wrote truly ಎಂದಿದ್ದಾರೆ. ಅವರ ಸತ್ಯವನ್ನು ತಿಳಿಸ್ಕೊಡೋದನ್ನು ಹೇಳೋಕ್ಕೆ ನನಗೆ 100 ವರ್ಷ ಬೇಕಾಯಿತು ಅಂತ ಹೇಳ್ತಾರೆ ಹ್ಯಾರಿಸನ್ ಅನ್ನೋರು. ಸೀಕ್ರೆಟ್ ಡಾಕ್ಟ್ರಿನ ಗ್ರಂಥ ತಮ್ಮ ಸಂಶೋಧನೆಗಳನ್ನು ಮೊದಲೇ ನಿರೀಕ್ಷಿಸುವುದು ವಿಜ್ಞಾನಿಗಳಿಗೆ ಆಶ್ಚರ್ಯವನ್ನು ಉಂಟು ಮಾಡ್ತು ಅಂತ. ವಿಜ್ಞಾನಿಗಳು ಏನು ಇವತ್ತು ಕಂಡುಹಿಡಿತಾ ಇದ್ದಾರೆ ಅದನ್ನು ಮೇಡಮ್ ಬ್ಲವಾಟ್ಸ್ಕಿ ಅವರು ಆವಾಗಲೇ ಬರೆದಿದ್ದಾರೆ. ವಿಜ್ಞಾನದಲ್ಲಿ ಇಂಥ ಆವಿಷ್ಕಾರಗಳು ಆಗಿದ್ದಾವೆ ಅಂತ ವಿಜ್ಞಾನಿಗಳು ಇವತ್ತು ಮಾಡೋದನ್ನು ಅವ್ರು ಮುಂಚೆನೇ ಬರೆದುಬಿಟ್ಟಿದ್ದಾರಲ್ಲ ಅಂತ ವಿಜ್ಞಾನಿಗಳಿಗೆ ಆಶ್ಚರ್ಯ ಆಗ್ತಾ ಇತ್ತಂತ. ಅದು ಮುಂಚೆನೇ ಅವ್ರು ತಿಳ್ಕೊಂಡಿದ್ರಲ್ಲ ಅಂತ ಅವ್ರು ಹೇಳ್ತಾರೆ. ಅಣುವಿನ ವಿಭಜನೆ, ವಸ್ತು ಮತ್ತು ಶಕ್ತಿಯ ಪರಸ್ಪರ ಪರಿವರ್ತನೆ, ಚಂದ್ರ ಭೂಮಿಗಿಂತ ಪುರಾತನ ಮುಂತಾದವನ್ನು ಆಕೆ ಸಮರ್ಥಿಸಿದ್ರು ಅಂತ. ಈ ಎಲ್ಲವೂ ವಿಜ್ಞಾನಿಗಳಿಗೆ ಇವತ್ತು ಅಚ್ಚರಿಯನ್ನು ಉಂಟು ಮಾಡ್ತಾ ಇದೆ. ಇದನ್ನು ಮೇಡಮ್ ಬ್ಲವಾಟ್ಸ್ಕಿ ಅವರು ಆಗಲೇ ತಿಳ್ಕೊಂಡಿದ್ರು ಅಂತ. ಪ್ರಖ್ಯಾತ ವಿಜ್ಞಾನಿ ಐನ್ಸ್ಟೀನ್ರ ತಂಗಿ ಮಗಳು ಹಾಗೂ ಜಾಕ್ ಬ್ರೌನ್ ಎಂಬಾತ ತಿಳಿಸೋ ಹಾಗೆ ಸೀಕ್ರೆಟ್ ಡಾಕ್ಟ್ರಿನ ಒಂದು ಪ್ರತಿ ಸದಾ ಐನ್ಸ್ಟೀನ್ರ ಮೇಜಿನ ಮೇಲೆ ಇರ್ತಾ ಇತ್ತು ಅಂತ. ಆಮೇಲೆ ಅವರು ರಷ್ಯಾದ ಖ್ಯಾತ ಚಿತ್ರಕಲಾವಿದ ಒಬ್ಬರು ನಿಕೋಲಸ್ ರೋರಿಚ್ ಅವರೇನು ಮಾಡ್ತಾರೆ, ಥಿಯಾಸಫಿಯಲ್ಲಿ ತೀವ್ರ ಆಸಕ್ತಿ ಹಾಗೂ HPBಯವರ ಬಗ್ಗೆ ಅಪಾರ ಗೌರವವನ್ನು ಹೊಂದಿರ್ತಾರೆ. ನಿಕೋಲಸ್ ಅವರು ದಿ ಮೆಸೆಂಜರ್ ಎಂಬ ಸುಂದರವಾದ ಚಿತ್ರವನ್ನು ರಚಿಸಿ HPBಯವರ ಅವರಿಗೆ ಅರ್ಪಣೆ ಮಾಡಿ 1925 ಜನವರಿ 18ರಂದು ಬ್ಲವಾಟ್ಸ್ಕಿಯವರ ಮ್ಯೂಸಿಯಂಗೆ ಕೊಡ್ತಾರೆ. ಅದನ್ನೇ ನಾವಿವತ್ತು ಯೂಟ್ಯೂಬಲ್ಲಿ ಒಂದು ಚಿತ್ರ ನೋಡ್ತೀವಿ. ಮೇಡಮ್ HPB ಅವರ ಬಗ್ಗೆ ನೀವು ವಿಚಾರ ತಿಳ್ಕೊಳ್ಳೋವಾಗ ಒಂದು ಡಾಕ್ಯುಮೆಂಟ್ರಿ ಅಂತ ಬರುತ್ತೆ. ಆ ಡಾಕ್ಯುಮೆಂಟ್ರಿಯಲ್ಲಿ ತೋರಿಸೋದು ಇದೇ ಚಿತ್ರ, ದಿ ಮೆಸೆಂಜರ್ ಅಂತ ಹೇಳಿ ಕೊಡ್ತಾರೆ. ಅಂದರೆ ಅವರು ಜ್ಞಾನವನ್ನು, ಆತ್ಮಜ್ಞಾನವನ್ನು ಕೊಡೋಕ್ಕೆ ಬಂದಂಥ ಮೆಸೆಂಜರು ಅಂತ. ಅದು ಆ ಬ್ಲವಾಟ್ಸ್ಕಿ ಮ್ಯೂಸಿಯಂಗೆ ಕೊಡ್ತಾರೆ. ಮ್ಯೂಸಿಯಂನ ಧ್ಯೇಯ ಏನಿತ್ತು ಅಂದರೆ ಬ್ಯೂಟಿ ಈಸ್ ದ ಗಾರ್ಮೆಂಟ್ ಆಫ್ ದ ಟ್ರೂತ್. ನೋಡಿ ಹೇಳ್ತಾರೆ, ಸೌಂದರ್ಯ ಸತ್ಯದ ಉಡುಪು ಅಂತ. ಸತ್ಯವನ್ನು ಕವರ್ ಮಾಡಿರುವಂಥ ಉಡುಪು ಸೌಂದರ್ಯ. ಅದರಲ್ಲಿ ಬಾಗಿಲು ತೆಗಿತಾ ಇರುವಂಥ ಮಹಿಳೆ ಮಾನವೀಯತೆಯನ್ನು ಪ್ರತಿನಿಧಿಸುತ್ತಾಳೆ. ಅಲ್ಲಿ ಒಂದು ಚಿತ್ರ ಇದೆ, ಮೇಡಮ್ ಬ್ಲವಾಟ್ಸ್ಕಿ ಅವರು ಆ ಬಾಗಿಲು ಹಿಂದೆ ನಿಂತಿರ್ತಾರೆ, ಆ ಚಿತ್ರವನ್ನು ಕೊಟ್ಟಿದ್ದಾರೆ. ಅದರಲ್ಲಿ ಅದು ಮಾನವೀಯತೆಯನ್ನು ಪ್ರತಿನಿಧಿಸುವ ಹಾಗೆ ಇವರು ಮೇಡಮ್ ಬ್ಲವಾಟ್ಸ್ಕಿಯವರನ್ನ ಬಿಂಬಿಸಿದ್ದಾರೆ. ಅದರಲ್ಲಿ ಬಾಗಿಲಲ್ಲಿ ನಿಂತ ಮಹಿಳೆ HPBಯವರು ಅದನ್ನು ನಿರೂಪಿಸಲಾಗಿದೆ. ಅವರ ಹಿಂದೆ ಒಂದು ನೀಲಿ ಆಕಾಶ ಮತ್ತು ಸ್ವರ್ಣವರ್ಣದ ದಿಗಂತ ಅಂತ ಹೇಳ್ತಾರೆ. ದಿಗಂತ ಅಂತ ಹೇಳಿದರೆ ಭೂಮಿ ಆಕಾಶಗಳನ್ನು ಒಂದು ಮಾಡುವಂತಹ ಸ್ಥಳ, ಎಡ್ಜ್ ಅಂತ ಹೇಳ್ತೀವಿ. ಅದನ್ನು ದಿಗಂತ, ಅಲ್ಲಿ ಬಂಗಾರ ವರ್ಣದ ಒಂದು ಬಣ್ಣವನ್ನು ಕೊಟ್ಟಿರ್ತಾರೆ. ಆ ನೀಲಿ ಆಕಾಶ ಮತ್ತು
ಸ್ವರ್ಣವರ್ಣದ ದಿಗಂತ. ಮಂಜು ಮಿಸುಕಿದ ಪರ್ವತಗಳನ್ನು ಚಿತ್ರಿಸಲಾಗಿದೆ ಆ ಚಿತ್ರದಲ್ಲಿ. HPV ಅವರು ಆಧ್ಯಾತ್ಮಿಕ ರಂಗದಲ್ಲಿನ ಕತ್ತಲೆಯನ್ನು ಓಡಿಸುವ ಥಿಯಾಸಫಿಯ ಬೆಳಕನ್ನು ತಂದರು ಅನ್ನೋದನ್ನು ಅದನ್ನು ಹೇಳುತ್ತೆ. ಅವರು ಏನನ್ನು ಆ ಬೆಳಕು, ಆ ಬಂಗಾರದ ಬಣ್ಣದ ಬೆಳಕನ್ನು ಹಾಕಿರೋ ಉದ್ದೇಶ ಏನು ಅಂತ ಹೇಳಿದರೆ, ಇವರು ಆ ದಿವ್ಯವಾದ ಕತ್ತಲಿನಲ್ಲಿ ಬೆಳಕನ್ನು ಕೊಡ್ತಾ ಇದ್ದಾರೆ. ಅಂದರೆ ಅಜ್ಞಾನವನ್ನು ಹೋಗಲಾಡಿಸುವಂಥ ಆತ್ಮಜ್ಞಾನವನ್ನು ನಮಗೆ ಕೊಡ್ತಾ ಇದ್ದಾರೆ ಅಂತ ಅದು ಸೂಚಿಸುತ್ತೆ ಅಂತ ಹೇಳ್ತಾ ಇದ್ದಾರೆ. ಈ ಕಲಾಕೃತಿಯನ್ನು ಅಡಿಯಾರ್ನ ಹೆಡ್ ಕ್ವಾರ್ಟರ್ಸ್ ಹಾಲ್ನಲ್ಲಿ ಈಗಲೂ ಕಾಣಬಹುದು ಅಂತ ಹೇಳ್ತಾರೆ. ಅದೇ ಚಿತ್ರ, ಆ ನಿಕೋಲಸ್ ರೋರಿಚ್ ಅವರು ಕೊಟ್ಟಿರುವಂತಹ ಚಿತ್ರ ಇದೆಯಲ್ಲ, ಅದು ಇವತ್ತು ಅಡಿಯಾರ್ನ ಹೆಡ್ ಕ್ವಾರ್ಟರ್ಸ್ ಹಾಲ್ನಲ್ಲಿ ಇದೆ. ಈಗ ನಾವು ನಾನು ಅವರ ಜೀವನ ಚರಿತ್ರೆ ಬಗ್ಗೆ ಸಾಕು ಅಂತ ತಿಳ್ಕೊಳ್ತೀನಿ. ಯಾಕಂದರೆ ನಾವು ಇದುವರೆಗೆ ಬಹಳಷ್ಟು ಜೀವನ ಚರಿತ್ರೆಯನ್ನು ಸಾಕಷ್ಟು ವರ್ಷಗಳಿಂದ ಕೇಳ್ತಾ ಬಂದಿದ್ದೀವಿ. ಈಗ ಅವರ ಕೃತಿಗಳ ಬಗ್ಗೆ ನೋಡೋಣ ಅಂತ. ಅವರ ಅಮೂಲ್ಯ ಗ್ರಂಥಗಳು ಅಂತ ಹೇಳಿದರೆ ಐಸಿಸ್ ಅನ್ವೇಲ್ಡ್ ಅಂತ ಹೇಳಿದೆ. ಆ ಐಸಿಸ್ ಅನ್ವೇಲ್ಡ್ ಅನ್ನೋದರಲ್ಲಿ ಏನನ್ನು ಕೊಡ್ತಾ ಬರ್ತಾರೆ ಅವರು, ಆ ಸರಸ್ವತಿ ಭಂಡಾರದ ಉನ್ಮೀಲನ, ಅಂದರೆ ಆ ಜ್ಞಾನ ಏನಿತ್ತು ಐಸಿಸ್ ಅನ್ವೇಲ್ಡಲ್ಲಿ ಏನಿತ್ತು ಅಂತ ಹೇಳಿದರೆ, ಅವರು ಮೊದಲನೇದಾಗಿ ಹೇಳ್ತಾರೆ, ಈ ಸೃಷ್ಟಿಯಲ್ಲಿ ಪವಾಡ ಅನ್ನೋದು ಯಾವುದೂ ಇಲ್ಲ. ಅಂದರೆ ಅಲ್ಲಿರೋದು ಒಬ್ಬನೇ ದೈವ, ವಿಧಿ ಅಂತ ಹೇಳ್ತೀವಿ ನಾವು. ಆ ವಿಧಿ ನಿಯಮ ಅನಾದಿಯಾದದ್ದು, ಹಿಂದೆನೂ ಇತ್ತು, ಮುಂದೇನೂ ಇರುತ್ತೆ, ಯಾವಾಗಲೂ ಇರುವಂಥದ್ದು. ಅನಾದಿ ಅಂದರೆ ಅದಕ್ಕೆ ಕೊನೆ ಮೊದಲು ಅಂತ ಇಲ್ಲ. ಅಂತಹ ವಿಧಿಯ ಬಗ್ಗೆ ಹೇಳ್ತಾರೆ. ಅಂದರೆ ಅದು ಒಂದೇ ಸೃಷ್ಟಿಯಲ್ಲಿ ಮೊದಲು ಇರತಕ್ಕಂಥದ್ದು, ಇರೋದು ಒಂದೇ, ಬೇರೆ ಏನೂ ಇಲ್ಲ, ಇರೋದು ಆ ದೇವರು ಒಬ್ಬನೇ ಅನ್ನೋ ವಿಷಯನ ಹೇಳ್ತಾರೆ. ಪ್ರಕೃತಿಯಲ್ಲಿ ಆ ಮೂರನ್ನು ಅವನು ವ್ಯಕ್ತವಾಗಬೇಕಾದ್ರೆ ಹೇಗೆ ವ್ಯಕ್ತ ಆದ? ಭಗವಂತ ಒಬ್ಬನೇ ಇದ್ದ, ಅವನು ತ್ರಿಮೂರ್ತಿಗಳ ರೂಪದಲ್ಲಿ ವ್ಯಕ್ತ ಆದ ಅಲ್ವಾ? ಬ್ರಹ್ಮನಾಗಿ, ವಿಷ್ಣುವಾಗಿ ಮತ್ತು ಶಿವಶಕ್ತಿಯಾಗಿ ಬಂದ. ಅದನ್ನು ಅವ್ರು ಹೇಳ್ತಾರೆ, ನಮಗೆ ವ್ಯಕ್ತ ಆಗಬೇಕಾದಾಗ ಅವನು 3 ರೂಪದಲ್ಲಿ ಬಂದ ಅಂತ. ಮನುಷ್ಯರಲ್ಲೂ ಕೂಡ ಹಾಗೇ ಇದೆ. ಈ ತ್ರಿಪುಟಿಗಳನ್ನು ನಾವು ಎಲ್ಲ ಕಡೆ ನೋಡ್ತೀವಿ ಅಲ್ವಾ? ಒಂದು ಸತ್ವ, ರಜಸ್ಸು, ತಮಸ್ಸು, ಈ 3 ಗುಣಗಳು ನಮ್ಮಲ್ಲಿ ಇದ್ದಾವೆ. ಇನ್ನೊಂದು ನಮ್ಮಲ್ಲಿ ಹೈಯರ್ ಟ್ರಯಾಡ್ ಅಂತ ಹೇಳ್ತೀವಿ, ಆತ್ಮ, ಬುದ್ಧಿ, ಮನಸ್ಸು. ಹೀಗೆ ಆ ಟ್ರಯಾಡ್ಗಳಲ್ಲೇ ಬಂತು ಭಗವಂತನ ಅಭಿವ್ಯಕ್ತತೆ ಹೇಗೆ ಬಂತು ಅನ್ನೋದನ್ನು ಈ ಐಸಿಸ್ ಅನ್ವೇಲ್ಡಲ್ಲಿ ಹೇಳ್ತಾರೆ. ಹಾಗೆ ನಮಗೆ ಸ್ಥೂಲ ಶರೀರ, ಕಾಮ ಶರೀರ, ಆತ್ಮ ಶರೀರ, ಈ 3 ಇದ್ದಾವೆ. ಅದನ್ನು ಅವರು ಈ ಒಂದೊಂದು ಬರೀ ಆ ಅಂಶಗಳನ್ನು ಮಾತ್ರ ನಾನು ಹೇಳ್ತಾ ಇದ್ದೀನಿ. 10 ಅಂಶಗಳನ್ನು ಅವರು ಏನು ಐಸಿಸ್ ಅನ್ವೇಲ್ಡಲ್ಲಿ ಡಿಸ್ಕಸ್ ಮಾಡಿದ್ದಾರೆ ಅಂತ. 4ನೇದಾಗಿ ಯೋಗ ವಿದ್ಯೆ ಒಂದು ಶಾಸ್ತ್ರ ಅಂತ ಹೇಳ್ತಾರೆ. ಅದನ್ನು ತಿಳಿಯೋದರಿಂದ, ಯೋಗ ವಿದ್ಯೆಯನ್ನು ತಿಳಿಯೋದರಿಂದ ಆ ಭಗವಂತನನ್ನು, ಸರ್ವವ್ಯಾಪಿಯಾಗಿರುವಂತಹ ಭಗವಂತನನ್ನು ನಾವು ತಿಳ್ಕೊಳ್ಬಹುದು ಅನ್ನೋದನ್ನು ಅವರು ಈ 4ನೇ ಅಂಶವಾಗಿ ಹೇಳ್ತಾರೆ. ಪ್ರಕೃತಿಯಲ್ಲಿ ಅಡಗಿರುವ ಶಕ್ತಿಗಳನ್ನು ಸ್ವಾಧೀನ ಮಾಡಿಕೊಳ್ಳೋದು, ಅದೇ ನಾವು ಈ ಜೀವಿತದಲ್ಲೇ ಮಾಡಿಕೊಳ್ಳುವಂಥದ್ದು ಅಂತ ಹೇಳ್ತಾರೆ. ನಾವು ಈಗ ಏನು ಜನ್ಮವನ್ನು ಪಡ್ಕೊಂಡಿದ್ದೀವಿ, ಇದೇ ಜೀವಿತದಲ್ಲೇ ನಾವು ಪ್ರಕೃತಿಯಲ್ಲಿ ಅಡಗಿರುವ ಶಕ್ತಿಗಳನ್ನು ನಮ್ಮ ವಶ ಮಾಡಿಕೊಳ್ಬಹುದು. ಯಾವಾಗ ಅಂತ ಹೇಳಿದ್ರೆ ನಾವು ಯೋಗ ವಿದ್ಯೆಯನ್ನು ನಮ್ಮದಾಗೆ ಮಾಡಿಕೊಂಡಾಗ. ಇದೇ ಜೀವನದ ಕಲೆ ಅಂತ ಹೇಳ್ತಾರೆ. ಇದೇ ನಾವು ಜೀವಿಸಬೇಕಾಗಿರೋ ರೀತಿ ಅಂದರೆ ಆ ಯೋಗ ವಿದ್ಯೆಯನ್ನು ತಿಳ್ಕೊಳ್ಬೇಕು ಅನ್ನೋದನ್ನು ಅವರು ಐಸಿಸ್ ಅನ್ವೇಲ್ಡಲ್ಲಿ ಹೇಳ್ತಾರೆ. ಅದಾದಮೇಲೆ ಈ ಗುಪ್ತ ವಿದ್ಯೆಯನ್ನು ಸ್ವಾರ್ಥಕ್ಕಾಗಿ ದುರುಪಯೋಗ ಮಾಡಿದರೆ ಅದು ಒಂದು ಕ್ಷುದ್ರ ವಿದ್ಯೆ ಆಗುತ್ತೆ. ಎಲ್ಲ ಅಷ್ಟೇ. ಇವತ್ತು ಸಾಕಷ್ಟು ಉದಾಹರಣೆಗಳನ್ನು ನಾವು ನೋಡ್ಬೋದು. ಯಾರು ಆ ಯೋಗ ವಿದ್ಯೆಯನ್ನು ದುರುಪಯೋಗ ಮಾಡ್ಕೊಂಡಿದ್ದಾರೆ ಅವರು ಉತ್ತುಂಗಕ್ಕೆ ಹೋಗಿ ಕೆಳಗೆ ಬಿದ್ದು ಹೋಗಿದ್ದಾರೆ. ಎಷ್ಟೊಂದು ಸ್ವಾಮೀಜಿಗಳು ಆ ರೀತಿ ಮಾಡ್ಕೊಂಡಿದ್ದಾರೆ. ಅವರು ಒಳ್ಳೆಯ ಹಂತಕ್ಕೆ ಹೋಗಿ ಯೋಗ ವಿದ್ಯೆಯನ್ನು ಕಲ್ತ್ಕೊಂಡು ದುರುಪಯೋಗ ಮಾಡಿ ಬಿದ್ದು ಹೋಗಿದ್ದಾರೆ ಇವತ್ತು, ಅಥವಾ ಏನೂ ಇಲ್ಲದವರಾಗಿದ್ದಾರೆ. ಆ ಥರ ಮಾಡುತ್ತೆ. ಇನ್ನೊಂದೇನು ಅಂತ ಹೇಳಿದ್ರೆ, ಪರಹಿತ ಕಾರ್ಯಕ್ಕಾಗಿ ಬಳಸಿದಾಗ ಅದು ವಿದ್ಯೆ ಆಗುತ್ತೆ, ಅಂದರೆ ಅದು ಒಳ್ಳೆಯ ವಿದ್ಯೆ ಆಗುತ್ತೆ. ನೀವು ಯಾವಾಗ ಈ ಯೋಗ ವಿದ್ಯೆಯನ್ನು ಕಲ್ತ್ಕೊಂಡ್ಮೇಲೆ ಪರರ ಹಿತಕ್ಕಾಗಿ ಅದನ್ನು ಬಳಸಿದರೆ ನೀವು ಉದ್ಧಾರ ಆಗ್ತೀರಾ, ಪ್ರಪಂಚವನ್ನು ಉದ್ಧಾರ ಮಾಡ್ತೀರಾ. ಇಲ್ಲದೇ ಇದ್ದರೆ ಶುದ್ರ ಶಕ್ತಿಯಾಗಿ ನೀವು ಮಾರ್ಪಟ್ಟು ನೀವು ಕೂಡ ಅಧೋಗತಿಗೆ ಹೋಗ್ತೀರಾ ಅಂತ. ಅಂದರೆ ಇವೆಲ್ಲ ಕಲಿಯೋದು ಎಷ್ಟು ಮುಖ್ಯ ಆಗಿದೆಯೋ ಅದನ್ನು ತಿಳ್ಕೊಳ್ಳೋದು, ಯಾವ ರೀತಿ ಅದನ್ನು ಬಳಸಬೇಕು, ನಾವು ನಮಗೆ ಉತ್ತಮವಾದ ವಿದ್ಯೆ ಸಿಕ್ಕಿದ ಮೇಲೆ ಅದನ್ನು ನಾವು ಯಾವ ರೀತಿ ಬಳಸಬೇಕು ಅನ್ನೋದನ್ನು ಕೂಡ ಅವರು ಹೇಳ್ತಾರೆ. ಬೇರೆಯ ಶಕ್ತಿಗಳಿಗೆ ಮಧ್ಯವರ್ತಿಯಾಗುವುದು ಅಂತ ಹೇಳ್ತಾರೆ. ಇಲ್ಲೇನಂತ ಹೇಳಿದರೆ, ಆ ಗುಪ್ತ ಶಕ್ತಿಗಳು ಬಂದಾಗ ಅವ್ರು ಹೇಳ್ತಾರೆ ಮಧ್ಯವರ್ತಿಗಳಾಗುವುದು ಅಂದರೆ, ನಾವು ಈ ಪ್ರೇತ ಆವಾಹನೆಗಳಲ್ಲಿ ನೋಡೋದಲ್ಲ, ಆಗಲೇ ಕೇಳಿದ್ವಿ. ಪ್ರೇತ ಎಡ್ಡಿ ಫಾರಮ್ನಲ್ಲಿ ಪ್ರೇತಗಳನ್ನು ಆವಾಹನೆ ಮಾಡ್ತಾ ಇದ್ರು, ಅವರಿಂದ ವಿಷಯಗಳನ್ನು ತಿಳ್ಕೊಳ್ತಾ ಇದ್ರು ಅಂತ. ಈ ಥರ ಅದನ್ನು ಮೀಡಿಯನ್ಶಿಪ್ ಅಂತ ಹೇಳ್ತಾರೆ. ಇನ್ನೊಬ್ಬರ ದೇಹವನ್ನು ನಾವು ಪ್ರವೇಶಿಸಿ ಅವರು ಹೇಳ್ದಂಗೆ ಕೇಳೋದು, ಆ ಥರ ಮಾಡೋದು ಅದು ಯೋಗಕ್ಕೆ ವಿರುದ್ಧವಾದದ್ದು ಅಂತ ಹೇಳ್ತಾರೆ. ಯೋಗ ಸಾಧಕರಾದ ಮಹಾತ್ಮರ ಮಾರ್ಗಕ್ಕೆ ಇದು ಭಿನ್ನವಾದ ಮಾರ್ಗ, ಮೀಡಿಯೇಟರ್ ಅಂತ ಹೇಳ್ತೀವಿ. ಆ ಮೀಡಿಯಮ್ಶಿಪ್ ಅನ್ನೋದನ್ನು ಮಾಡಬಾರ್ದು. ಇಂಥವು ಕಾಮಲೋಕದಲ್ಲಿ ಸಾಕಷ್ಟು ನಡೀತವೆ ಅಂತ ನಮಗೆ ಆ ಕಾಮಲೋಕದ ವಿಷಯವನ್ನು ಓದುವಾಗ ಹೇಳ್ತಾರೆ.
ಮಧ್ಯವರ್ತಿಯು ಇತರ ಶಕ್ತಿಗಳಿಗೆ ಅಧೀನ, ಆದರೆ ಮಹಾತ್ಮರು ತಮ್ಮ ದೇಹಗಳನ್ನು ಮಾತ್ರವಲ್ಲದೆ ಬಾಹ್ಯ ಪ್ರಕೃತಿಯನ್ನು ಸ್ವಾಧೀನಪಡಿಸ್ಕೊಳ್ಬಹುದು. ಮಹಾತ್ಮರಿಗೆ ಇರುವಂಥ ಶಕ್ತಿಯಿಂದ ಅವರು ಪ್ರಕೃತಿಯಲ್ಲಿನ ಶಕ್ತಿಗಳನ್ನು ತಮ್ಮ ಅಧೀನ ಮಾಡಿಕೊಳ್ತಾರೆ. ಆದರೆ ಈ ಮೀಡಿಯೇಟರ್ಗಳಿಗೆ ಆ ಶಕ್ತಿ ಇರೋದಿಲ್ಲ. ಅವರು ಇನ್ನೊಬ್ಬರು ಹೇಳಿದಾಗೆ ಕೇಳಿಕೊಂಡು ತಾವು ಕೂಡ ಅಧೋಮಾರ್ಗಕ್ಕೆ ಹೋಗ್ತಾರೆ. ಆಮೇಲೆ ಹೇಳ್ತಾರೆ, ನಾವು ಇವಾಗ ಈ ಭೂತ ಭವಿಷ್ಯತ್ ವರ್ತಮಾನ ಕಾಲಗಳನ್ನು ತಿಳ್ಕೊಳ್ಳೋದಕ್ಕೆ, ಅಂದರೆ ಮಹಾತ್ಮರು ಈ ಎಲ್ಲವನ್ನು ಅವರನ್ನು ಸರ್ವಜ್ಞರು ಅಂತ ನಾವು ಯಾಕೆ ಕರಿತೀವಿ ಅಂತ ಹೇಳಿದರೆ, ಅವರಿಗೆ ಹಿಂದೆ ಆಗಿದ್ದು ಗೊತ್ತು, ಮುಂದೆ ಆಗೋದು ಗೊತ್ತು, ಈಗ ಆಗ್ತಾ ಇರೋದು ಕೂಡ ಅವರಿಗೆ ಗೊತ್ತು. ಅದಕ್ಕೆ ನಾವು ಅವರನ್ನು ಸರ್ವಜ್ಞರು ಅಂತ ಕರಿತೀವಿ. ಅಂತಹ ಒಂದು ಶಕ್ತಿ ಈ ಯೋಗ ವಿದ್ಯೆಯಿಂದ ನಮಗೆ ಬರುತ್ತೆ. ಮಾನವ ಜನಾಂಗದ ಬೇರೆ ಬೇರೆ ವಂಶಗಳು ಶಾರೀರಿಕವಾಗಿಯೂ ಆಧ್ಯಾತ್ಮಿಕವಾಗಿಯೂ ಭಿನ್ನವಾಗಿರ್ತವೆ ಅಂತ ಹೇಳಿದರು. ಅವರು 8ನೇ ವಿಷಯ ಇದನ್ನು ಹೇಳ್ತಾರೆ. ಅಂದರೆ ಅಧ್ಯಾತ್ಮ ಶಕ್ತಿಯಿಂದ ಮಾನವ ಜನಾಂಗದ ಬೇರೆ ಬೇರೆ ವಂಶಗಳು ಶಾರೀರಿಕವಾಗಿಯೂ ಆಧ್ಯಾತ್ಮಿಕವಾಗಿಯೂ ಭಿನ್ನವಾಗಿರ್ತವೆ ಅಂತ. ಬಣ್ಣ, ಎತ್ತರ ಇವೆಲ್ಲ ಇರ್ತಾವಲ್ಲ, ಇವೆಲ್ಲ ಬದಲಾವಣೆ ಇರುತ್ತೆ. ಯೋಗ ವಿದ್ಯಾ ಪಾರಂಗತರಾದ ಕೆಲವು ಸಾಧಕರಿಗೆ ತಮ್ಮ ದೇಹಗಳ ಮೇಲೆ ಸಂಪೂರ್ಣ ಅಧಿಕಾರ ಇರುತ್ತೆ. ಯಾವಾಗ ಯೋಗ ವಿದ್ಯೆಯನ್ನು ತಮ್ಮದಾಗಿಸ್ಕೊಳ್ತಾರೆ ಅಂಥವರು ತಮ್ಮ ದೇಹವನ್ನು ತಮಗಿಷ್ಟ ಬಂದ ಹಾಗೆ ಬಳಸಲಿಕ್ಕೆ ಅವರು ಸ್ವತಂತ್ರರು. ಆದರೆ ಮಧ್ಯವರ್ತಿಗಳಿಗೆ ಇದು ಸಾಧ್ಯ ಇಲ್ಲ. ಮೀಡಿಯೇಟರ್ಶಿಪ್ ಅಂತ ಹೇಳಿದ್ನಲ್ಲ, ಆ ಮೀಡಿಯಂಶಿಪ್ಪಲ್ಲಿ ಈ ಕೆಲಸಗಳು ಮಾಡಲಿಕ್ಕೆ ಬರೋದಿಲ್ಲ. ಅವರು ಪರತಂತ್ರರಾಗಿರ್ತಾರೆ. ತಮ್ಮ ದೇಹವನ್ನೇ ಅವರು ಹತೋಟಿಗೆ ತಗೊಳ್ಳೋಕ್ಕೆ ಸಾಧ್ಯ ಆಗೋದಿಲ್ಲ. ಯೋಗ ವಿದ್ಯಾ ಸಾಧಕರು 10ನೇ ವಿಷಯವಾಗಿ ಅವ್ರು ಹೇಳ್ತಾರೆ, ಐಸಿಸನ್ವೇಲ್ಡಲ್ಲಿ ಯೋಗ ವಿದ್ಯಾ ಸಾಧಕರು ವಿದ್ಯುತ್ ಅಯಸ್ಕಾಂತ ಶಕ್ತಿಗಳನ್ನು, ಅವುಗಳ ಪರಸ್ಪರ ಸಂಬಂಧಗಳನ್ನು, ಈ ಔಷಧಿ ವಿದ್ಯೆಯನ್ನು ಚೆನ್ನಾಗಿ ತಿಳ್ಕೊಂಡಿರಬೇಕು ಅಂತ ಹೇಳ್ತಾರೆ. ಖನಿಜಗಳಲ್ಲಿ ಅಡಗಿರುವ ಶಕ್ತಿಗಳನ್ನು ಅರಿತಿರಬೇಕು. ಹೀಗೆ ಎಲ್ಲವನ್ನ ಅವ್ರು ಹೇಗೆ ಜಾದೂ ಮಾಡೋದು ಅಥವಾ ಅವರು ಮ್ಯಾಜಿಕ್ ಮಾಡ್ತಾ ಇದ್ರು ಅಂತ ಹೇಳಿದರೆ, ಮ್ಯಾಜಿಕ್ ಅಲ್ಲ, ಆ ಪ್ರಕೃತಿಯಲ್ಲಿನ ಅಣುವನ್ನು ಇವರು ಅರ್ಥ ಮಾಡ್ಕೊಂಡಿರ್ತಾರೆ. ಅವು ಇವುಗಳಿಗೆ ಬೇಕಾದಂತಹ ಸಹಾಯವನ್ನು ಮಾಡ್ತವೆ ಅಂತ ಹೇಳೋದು. ಆಧ್ಯಾತ್ಮ ಪ್ರಭುಗಳಾದ ಯೋಗಿಗಳು ಪ್ರಕೃತಿಯ ರಹಸ್ಯಗಳನ್ನು ಅರಿತು ತಮ್ಮ ಅಧೀನದಲ್ಲಿ ಸೇವಕರಂತೆ ಇಡಬಹುದು. ಆ ಪ್ರಕೃತಿಯ ಶಕ್ತಿಗಳನ್ನು ನಮ್ಮ ಸೇವಕರ ಹಾಗೆ ಬಳಸ್ಕೊಳ್ಬಹುದು. ಯಾವಾಗ ಅಂದರೆ ನಾವು ಅದನ್ನು ಪೂರ್ತಿಯಾಗಿ ಅರ್ಥ ಮಾಡ್ಕೊಂಡಾಗ. ಅದನ್ನು ಅವ್ರು ಹೇಳ್ತಾರೆ. ಪ್ರಕೃತಿಯಲ್ಲಿರೋದು ಏಕಮಾತ್ರ ಸಜೀವ ಚೇತನ ಎಲ್ಲೆಲ್ಲೂ ಹರಡಿದೆ, ಅದು ಭಗವಂತನ ಅಂಶ. ಅದೊಂದನ್ನು ಅವರು ಸೀಕ್ರೆಟ್ ಡಾಕ್ಟ್ರಿನಲ್ಲೂ ಫಸ್ಟ್ ಹೇಳೋದು ಅದೇನೆ, ಬೇರೆ ಏನಿಲ್ಲ, ಇರೋದೆಲ್ಲ ಒಂದೇ ಒಂದು ಅಂತ. ಆ ಭಗವಂತನ ಒಂದು ಅಂಶವೇ ಎಲ್ಲ ಕಡೆ ಇದೆ. ಯಾವುದು ನಿರ್ಜೀವ ಅನ್ನೋದು ಇಲ್ಲ ಅನ್ನೋದನ್ನು ಹೇಳ್ತಾರೆ ಅವರು ಸೀಕ್ರೆಟ್ ಡಾಕ್ಟ್ರಿನಲ್ಲಿ. ಎಲ್ಲವೂ ಜೀವ ಇರುವಂಥದ್ದೇ, ಯಾವುದು ಜೀವ ಇಲ್ಲ ಅನ್ನೋದು ಇಲ್ಲವೇ ಇಲ್ಲ. ಇಂತಹ ಸಿದ್ಧಪುರುಷರು ಇತರ ಜೀವಿಗಳ ಸ್ಥೂಲ ಸೂಕ್ಷ್ಮ ದೇಹಗಳಲ್ಲಿ ಬದಲಾವಣೆ ತರಬಲ್ಲರು. ಎಲ್ಲರನ್ನ ಬದಲಾವಣೆ ಮಾಡೋ ಶಕ್ತಿ ಆ ಸಿದ್ಧರಿಗೆ ಇರುತ್ತೆ ಅಂತ. ಅಲ್ಲದೆ ಸೂಕ್ಷ್ಮ ಲೋಕವಾಸಿಗಳಾದ ಪ್ರಕೃತಿ ದೇವತೆಗಳನ್ನು ತಮ್ಮ ಪ್ರಭಾವಕ್ಕೆ ಒಳಪಡಿಸಬಹುದು, ಅವರಿಂದ ಕೆಲಸ ಮಾಡಿಸಬಹುದು. ಆದರೆ ಯೋಗ ಪುಂಗವರು, ನಾವು ಸಿದ್ಧರು ಅಂತ ಯಾರನ್ನು ಹೇಳ್ತೀವಿ, ಪ್ರಕೃತಿ ಶಕ್ತಿಗಳನ್ನು ಸ್ವಾಧೀನಪಡಿಸಿಕೊಂಡಿರುವುದರಿಂದ ಪ್ರಕೃತಿ ಶಕ್ತಿಗಳು ಅವರ ಮೇಲೆ ಪ್ರಭಾವ ಮಾಡಲಾರವು. ಹೇಗೆ ನಾವು ಹೇಳಿದ ಹಾಗೆ ಆ ಪ್ರಕೃತಿ ಶಕ್ತಿಗಳು ಕೇಳಬೇಕಾದ್ರೆ ಯೋಗ ವಿದ್ಯೆಯನ್ನು ನಮ್ಮದಾಗಿಸ್ಕೊಳ್ಬೇಕು. ಸೀಕ್ರೆಟ್ ಡಾಕ್ಟ್ರಿನಲ್ಲಿ ಮುಂದೆ ಹೇಳ್ತಾರೆ, ಐಸಿಸನ್ವೇಲ್ಡಲ್ಲಿ 10 ವಿಷಯಗಳನ್ನು ಅವರು ಹೇಳ್ತಾರೆ. ಅದಾದಮೇಲೆ ಸೀಕ್ರೆಟ್ ಡಾಕ್ಟ್ರಿನಲ್ಲಿ ಅದನ್ನು ರಹಸ್ಯ ಸಿದ್ಧಾಂತ ಅಂತ ಹೇಳ್ತೀವಿ. ಅಲ್ಲೂ ಕೂಡ ಬ್ರಹ್ಮಾಂಡದ ಸೃಷ್ಟಿ ಹೇಗಾಯಿತು ಅನ್ನೋದನ್ನು ಹೇಳ್ತಾರೆ. ಅದನ್ನೇ ಕಾಸ್ಮೋಜೆನಿಸಿಸ್ ಅಂತ ಹೇಳಿದ್ರು. ಈ ಪ್ರಪಂಚ ಹೇಗೆ ಹುಟ್ಟಿತು ಅನ್ನೋದನ್ನು ಬಹಳ ಕೂಲಂಕಷವಾಗಿ ವಿವರವಾಗಿ ತಿಳಿಸಿದ್ದಾರೆ. ಆ ಒಂದೊಂದನ್ನೇ ನಾವು ಒಂದೊಂದು ದಿನ ಅಭ್ಯಾಸ ಮಾಡಬಹುದು, ಅಷ್ಟು ವಿಷಯಗಳನ್ನು ಅಲ್ಲಿ ಕೊಟ್ಟಿದ್ದಾರೆ. ಮತ್ತು ಮಾನವ ವಂಶಗಳ ಅವತರಣ, ಅದನ್ನೇ ಆಂಥ್ರೋಪೋಜೆನಿಸಿಸ್ ಅಂತ ಹೇಳಿದರು. ಮಾನವ ಜನಾಂಗ ಹೇಗೆ ಹುಟ್ಟಿತು, ಮುಂಚೆ ಹೇಗಿದ್ದರು, ಅವನ ಭವಿಷ್ಯಗಳನ್ನು ವಿಶದೀಕರಿಸಿರುವ ಜ್ಞಾನ ಭಂಡಾರ ಅದು ಅಂತ ಹೇಳ್ತಾರೆ. ಆ ಆಂಥ್ರೋಪೋಜೆನಿಸಿಸಲ್ಲಿ ಮನುಷ್ಯ ಹೇಗೆ ಹುಟ್ಟಿದ, ಎಲ್ಲಿಂದ ಹೇಗೆ ಬಂದ ಅನ್ನೋದನ್ನು ಬಹಳ ವಿಶದವಾಗಿ ಹೇಳ್ತಾ ಬರ್ತಾರೆ. ಇದನ್ನೆಲ್ಲ ಟಿಬೆಟ್ನಲ್ಲಿ ಗೋಪ್ಯವಾಗಿ ಅಂದರೆ ಗುಪ್ತವಾಗಿ ಇಡಲ್ಪಟ್ಟಿತ್ತು ಅಂತ ಹೇಳ್ತಾರೆ. ಅತಿ ಪುರಾತನ ಧ್ಯಾನ ಗ್ರಂಥ ಕವನಗಳ ಆಧಾರದ ಮೇಲೆ ಇದನ್ನು ಬರೆದಿದ್ದಾರೆ ಅಂತ. ಆ ಧ್ಯಾನ ಗ್ರಂಥ ಕವನಗಳಲ್ಲೂ ಕೂಡ ಇವರು ಹೇಳ್ತಾರೆ, ಆ ಮೇರು ಕೃತಿ ಸಂಸ್ಕೃತಕ್ಕೂ ಪೂರ್ವದಲ್ಲಿ ಬಳಕೆಯಲ್ಲಿದ್ದ ಸೆನ್ಸಾರ್ ಭಾಷೆ ಅಂತ ಹೇಳ್ತಾರೆ. ಆ ಭಾಷೆ ಸಂಸ್ಕೃತಕ್ಕೂ ಹಳೆಯದಾದಂಥ ಭಾಷೆ, ಮೂಲ ಭಾಷೆ ಸೆನ್ಸಾರ್ ಭಾಷೆ ಅಂತ ಹೇಳ್ತಾರೆ. ಅದರಲ್ಲಿ ಈ ಸೀಕ್ರೆಟ್ ಡಾಕ್ಟ್ರಿನ್ನ ಆ ಧ್ಯಾನ ಗ್ರಂಥ ಕವನಗಳು ಇದ್ದಿದ್ದು ಅಂತ ಹೇಳ್ತಾರೆ. ಅದನ್ನು ಸೀಕ್ರೆಟ್ ಡಾಕ್ಟ್ರಿನ್ಗೆ ಅದೇ ಮೂಲ ಉತ್ಪತ್ತಿ, ಅಂದರೆ ಅದರಿಂದಲೇ ಸೀಕ್ರೆಟ್ ಡಾಕ್ಟ್ರಿನ್ ಅವರು ಬರೆದಿದ್ದು. ಆ ಧ್ಯಾನ ಗ್ರಂಥ ಕವನಗಳನ್ನು ಅಧ್ಯಯನ ಮಾಡಿ ಅದರಿಂದ ಬಂದ ಜ್ಞಾನದಿಂದ ಅವರು ಸೀಕ್ರೆಟ್ ಡಾಕ್ಟ್ರಿನ್ನ ಬರೆದು. 3ನೇದಾಗಿ ಮೌನವಾಣಿ ಅಂತ ಹೇಳಿದ್ವಿ. ಮೌನವಾಣಿ, ವಾಯ್ಸ್ ಆಫ್ ಸೈಲೆನ್ಸ್ ಅಂತ, ಅದನ್ನು ಕೂಡ ಈ ಬೌದ್ಧ ಧರ್ಮದ ತಥಾಗತರು ಅಂತ ಹೇಳಿದ್ದೀವಿ. ಅದರಲ್ಲಿ ಬೌದ್ಧ ಸನ್ಯಾಸಿಗಳು ಅಥವಾ ಅದರಲ್ಲಿ ಮುಂದಿನ ಹಂತಕ್ಕೆ ಹೋಗಿರುವಂಥವ್ರನ್ನ ತಥಾಗತರು. ಅವರು ಬೋಧಿ ಧರ್ಮದ ಪರಂಪರೆಯ ಮೂಲದಿಂದ ರಚಿಸಿದ ಈ ಚಿಕ್ಕ ಪುಸ್ತಕ ಮುಂದುವರೆದ ಸಾಧನ ಚತುಷ್ಟಯ ಸಂಪನ್ನರಿಗೆ ಬರೆದಿತ್ತು. ಯಾಕಂದರೆ ನಾವು
ಪರಮಗುರು ಚರಣ ಸನ್ನಿಧಿ 1ನೇ ದೀಕ್ಷೆಗೆ ನಮ್ಮನ್ನು ಕರ್ಕೊಂಡು ಹೋಗುತ್ತೆ ಅಂತ ಹೇಳಿದರು. ಇದು 4ನೇ ದೀಕ್ಷೆಗೆ ನಮ್ಮನ್ನು ಕರ್ಕೊಂಡು ಹೋಗುವಂತಹ ಜ್ಞಾನ. ಅಂದರೆ ಯಾರು ಆ 1ನೇ ದೀಕ್ಷೆಗೆ ಅರ್ಹತೆಯನ್ನು ಪಡ್ಕೊಂಡಿರ್ತಾರೋ ಅಂಥವರಿಗೆ ಬರೆದಂಥದ್ದು ಮೌನವಾಣಿ ಅಂತ. ಸಾಧನ ಚತುಷ್ಟಯದಲ್ಲಿ ಸಂಪನ್ನರಿಗೆ ಬರೆದದ್ದು ಅಂತ. ಅಲ್ಲೆಲ್ಲ ನಾವು ಪರಮಗುರು ಚರಣ ಸನ್ನಿಧಿಯಲ್ಲಿ ಕೊಟ್ಟಿರುವಂತಹ ಎಲ್ಲ ಜ್ಞಾನವನ್ನು, ಅಲ್ಲಿ ಕೊಟ್ಟಿರುವಂಥ ವಿವೇಕ, ವೈರಾಗ್ಯ, ಸದಾಚಾರ ಇವುಗಳನ್ನು ನಾವು ಮೈಗೂಡಿಸಿಕೊಂಡು ನಾವು ಆ ದಾರಿಯಲ್ಲಿ ನಡೆದ ಮೇಲೆ ನಮಗೆ ಈ ಮೌನವಾಣಿಯನ್ನು ಅಧ್ಯಯನ ಮಾಡಲಿಕ್ಕೆ ನಾವು ಸಿದ್ಧರಾಗ್ತೀವಿ ಅಂತ. ಇವು ಕೂಡ ತಾಳೆಗರಿಗಳ ಮೇಲೆ ರಚಿಸಲ್ಪಟ್ಟ ದಿ ಬುಕ್ ಆಫ್ ಗೋಲ್ಡನ್ ಪ್ರಿಸೆಪ್ಟ್ಸ್ ಅದನ್ನೇ ಹೇಳಿದ್ದು, ಸ್ವರ್ಣ ನಿಯಮಾವಳಿಗಳು ಅಂತ ಹೇಳ್ತೀವಿ. ಆ ಸೂತ್ರಗಳಿಂದಲೇ ಈ ಮೌನವಾಣಿಯನ್ನು ಬರೆದದ್ದು ಅಂತ ಹೇಳ್ತಾರೆ. 4ನೇದಾಗಿ ಅವರು ಬರೆದದ್ದು ಸ್ಟ್ರಾಂಜಾಸ್ ಆಫ್ ಧ್ಯಾನ್, ಅದನ್ನೇ ಹೇಳ್ತೀವಿ ಧ್ಯಾನ ಗ್ರಂಥ ಕವನಗಳು ಅಂತ. ಆಮೇಲೆ ಪ್ರಾಕ್ಟಿಕಲ್ ಅಕಲ್ಟಿಸಮ್, ಅದನ್ನು ನಾವು ಗುಪ್ತ ವಿದ್ಯಾ ಅನುಷ್ಠಾನ ಅಂತ ನೋಡ್ತೀವಿ. ಅದರಲ್ಲೂ ಕೂಡ ಈ ಸಾಧಕನಾದವನು ತನ್ನ ಜೀವನವನ್ನು ಹೇಗೆ ನಡೆಸಬೇಕು, ಅದು ಬಹಳ ಸೂಕ್ಷ್ಮವಾದ ಜೀವನ ಅಂತ ಹೇಳ್ತಾರೆ. ಅದನ್ನು ಪ್ರಾಕ್ಟಿಕಲ್ ಅಕಲ್ಟಿಸಮ್ನಲ್ಲಿ ಅವರು ಹೇಳ್ತಾರೆ. ಆಮೇಲೆ ಅವರು 10 ಸಂಪುಟಗಳ ಅವರ ನಾನಾ ಅಧ್ಯಾತ್ಮ ಬರಹಗಳು ಅಂತ ಹೇಳ್ತೀವಿ, ಅದನ್ನು ಕಲೆಕ್ಟೆಡ್ ರೈಟಿಂಗ್ಸ್ ಅಂತ ಹೇಳ್ತಾರೆ. ಹೀಗೆ ಅವರು ದಿ ಒರಿಜಿನಲ್ ಪ್ರೋಗ್ರಾಮ್ ಆಫ್ ಥಿಯೋಸಾಫಿಕಲ್ ಸೊಸೈಟಿ ಅಂತ ಕೂಡ ಒಂದು ಪುಸ್ತಕವನ್ನು ಬರೀತಾರೆ. ಅಂದರೆ ದ ಕೀ ಟು ಥಿಯಾಸಫಿಯಲ್ಲಿ ಥಿಯಾಸಫಿಯ ನಿಜ ಸ್ವರೂಪ. ಅಲ್ಲಿ ಅವರು ಪ್ರಾರಂಭಿಕರು, ನಾವು ಇನ್ನೂ ಹೇಗೆ ಆಧ್ಯಾತ್ಮ ಜೀವನಕ್ಕೆ ಮೊದಲು ಬಂದಿರ್ತೀವಿ, ಏನೆಲ್ಲ ಎಲ್ಲ ವಿಷಯಗಳನ್ನು ಒಳಗೊಂಡಿದೆ. ಕೀ ಟು ಥಿಯಾಸಫಿಯಲ್ಲಿ ನಮಗೆ ಏನೇನು ತಿಳಿಸಬೇಕೋ ಆಧ್ಯಾತ್ಮ ಮಾರ್ಗದಲ್ಲಿ ಹೋಗಬೇಕಾದ್ರೆ ಅದನ್ನೆಲ್ಲವನ್ನು ತಿಳಿಸಿರುವಂಥದ್ದು ಕೀ ಟು ಥಿಯಾಸಫಿಯಲ್ಲಿ. ಅದೇ ಈ ಥಿಯಾಸಫಿ ಜ್ಞಾನವನ್ನು ಚೆನ್ನಾಗಿ ಅರ್ಥ ಆಗುವ ಹಾಗೆ ಹಾಗೂ ಬೆಳೆದ ಥಿಯಾಸಫಿಸ್ಟ್ರಿಗೆ ಆಳವಾಗಿ ಅರ್ಥವಾಗಲು ಕೂಡ ಈ ಪೀಠಿಕೆಯನ್ನು ಅವರು ಬರೆದಿದ್ದಾರೆ. ಅದು ಮಹಾನ್ ಗ್ರಂಥ ಅಂತ ಹೇಳ್ತಾರೆ. ಕೀ ಟು ಥಿಯಾಸಫಿ ಅವರು ಬರೆದಿದ್ದು ಕೊನೆಯದಾದರೂ ಕೂಡ ಅದರಲ್ಲಿ ಎಲ್ಲರಿಗೂ, ಆಧ್ಯಾತ್ಮ ಜೀವಿಗಳಿಗೆ ಎಲ್ಲರಿಗೂ ಕೂಡ, ಪ್ರಾರಂಭದಲ್ಲಿರೋರಿಗೆ, ಮುಂದುವರೆದಿರೋರಿಗೆ ಎಲ್ಲರಿಗೂ ಅನುಕೂಲ ಆಗುವ ಹಾಗೆ ಬರೆದಿದ್ದಾರೆ ಅಂತ. ರಾಜಪ್ಪನವರು ಹೇಳ್ತಾರೆ, ಜೀವಿತಕ್ಕೆ ಸಂಬಂಧಪಟ್ಟ ಬಹುಮುಖವಾದ ಸಮಸ್ಯೆಗಳಲ್ಲಿ ಪರಿಹಾರವನ್ನು ನೀಡುವ ಇಂತಹ ಸರ್ವತೋಮುಖವಾದ ದಿವ್ಯ ಬೆಳಕು ಈ ಗ್ರಂಥದಲ್ಲಿ ದೊರೆಯುವಷ್ಟು ಬೇರೆ ಯಾವ ಗ್ರಂಥದಲ್ಲೂ ನಮಗೆ ಸಿಗಲ್ಲ ಅಂತ ಹೇಳ್ತಾರೆ ರಾಜಪ್ಪನವರು. ಕೀ ಟು ಥಿಯಾಸಫಿ ಗ್ರಂಥವನ್ನು ಅವರು ಭಾಷಾಂತರ ಮಾಡಿದಾಗ ಹೇಳಿರುವಂಥ ಮಾತು ಅವ್ರು ಹೇಳೋದು, ಜೀವಿತಕ್ಕೆ ಸಂಬಂಧಪಟ್ಟ ಬಹುಮುಖವಾದ ಸಮಸ್ಯೆಗಳಿಗೆಲ್ಲ, ಎಲ್ಲ ಸಮಸ್ಯೆಗಳು, ನಮಗೆ ಸಾಕಷ್ಟು ಸಮಸ್ಯೆಗಳು ಬರ್ತವೆ ಜೀವನದಲ್ಲಿ, ಆ ಎಲ್ಲ ಸಮಸ್ಯೆಗಳಿಗೂ ಪರಿಹಾರವನ್ನು ನೀಡುವಂತಹ ಸರ್ವತೋಮುಖವಾದ ದಿವ್ಯ ಬೆಳಕು ಈ ಗ್ರಂಥದಲ್ಲಿ ಸಿಗುತ್ತೆ ಕೀ ಟು ಥಿಯಾಸಫಿಯಲ್ಲಿ, ಅದನ್ನು ಹೇಳ್ತಾರೆ. ಆಮೇಲೆ ಅವರು ಡೈನಮಿಕ್ಸ್ ಆಫ್ ದ ಸೈಕಿಕ್ ವರ್ಲ್ಡ್ ಅಂತ ಹೇಳ್ತಾರೆ. ಅದು ಒಂದು ಕೆಲವು ಬರಹಗಳ ಸಂಗ್ರಹ ಅಂತ ಹೇಳ್ಬೋದು, ಸಂಕಲನ ಅಂತ ಹೇಳ್ತೀವಿ, ಕಾಂಪಿಲೇಷನ್ ಅಂತ ಹೇಳ್ತಾರೆ. ಅದನ್ನು ಅವರು ಬರೆದಿದ್ದಾರೆ. ಆಮೇಲೆ ಫೌಂಡೇಶನ್ಸ್ ಆಫ್ ಎಸೋಟರಿಕ್ ಫಿಲಾಸಫಿ ಅಂತ ಬರೀತಾರೆ. ಆಮೇಲೆ ಅದಾಗಲೇ ಹೇಳಿದೆ, ಒಂದು ಕೇವ್ಸ್ ಆ್ಯಂಡ್ ಜಂಗಲ್ಸ್ ಆಫ್ ಹಿಂದೂಸ್ತಾನ್ ಅಂತ. ಆಮೇಲೆ ಜಿನರಾಜ್ ದಾಸರು ಒಂದು ಇವರ ಸಂಕಲನಗಳನ್ನು ಬರೀತಾರೆ, HPB ಸ್ಪೀಕ್ಸ್ ಅಂತ ಹೇಳಿ ಜಿನರಾಜ್ ದಾಸರು ಇವರ ಬಗ್ಗೆ ಒಂದು ಬರೀತಾರೆ. ಇದೆಲ್ಲ ಕೂಡ ಗುಪ್ತ ವಿದ್ಯಾ ಸಾರ ಸಂಗ್ರಹ ಅಂತ ಇನ್ನೊಂದು ಗ್ರಂಥ ಇದೆ. ನಾವು ಅದನ್ನು ಬಹಳ ಹಳೆಯ ಒಂದು ಕಾಪಿ ಇದೆ, 2 ಕಾಪಿ ಇದೆ ನಮ್ಮ ಲೈಬ್ರರಿಯಲ್ಲಿ. ಅದನ್ನು ನೋಡಿದಾಗ ಈ ಗುಪ್ತ ವಿದ್ಯಾ ಸಾರ ಸಂಗ್ರಹ ಅಂತ ಒಂದು ಗ್ರಂಥ, ಅದನ್ನು ಅವರು ಹೇಳ್ತಾರೆ. ಅದರಲ್ಲಿ ಏನು ಕೊಟ್ಟಿದ್ದಾರೆ ಅಂತ ಹೇಳಿದರೆ, ಶೇಕ್ಸ್ಪಿಯರ್ ಮಹಾಕವಿಯೇ ಹೇಳೋ ಹಾಗೆ ಭೂಲೋಕಕ್ಕೂ ದೇವಲೋಕಕ್ಕೂ ಸಂಬಂಧಪಟ್ಟ ಅದ್ಭುತ ವಿಷಯಗಳು ನಮಗೆಷ್ಟೋ ಸರಿ ತತ್ವಜ್ಞಾನಿಗಳಿಗೂ ಅರ್ಥ ಆಗೋದಿಲ್ಲ, ಅಂಥ ವಿಷಯಗಳು ಇದರಲ್ಲಿದೆ ಅಂತ ಹೇಳ್ತಾರೆ. ಆ ಗುಪ್ತ ವಿದ್ಯಾ ಸಾರ ಸಂಗ್ರಹದಲ್ಲಿ ಇಂಥ ಒಂದು ಒಳ್ಳೆಯದು, ಅಂದರೆ ಭೂಲೋಕಕ್ಕೂ ದೇವಲೋಕಕ್ಕೂ ಸಂಬಂಧಪಟ್ಟ ಅದ್ಭುತ ವಿಷಯಗಳು ನಮಗೆ ಎಷ್ಟೋ ಗೊತ್ತಿರಲ್ಲ, ಅವೆಲ್ಲ ಕೂಡ ಇದರಲ್ಲಿ ಹೇಳಿದ್ದಾರೆ. ಈ ಗುಪ್ತ ವಿದ್ಯೆ ಸಾರ ಸಂಗ್ರಹ ಗ್ರಂಥದಲ್ಲಿ ಅಂಥ ಅದ್ಭುತವಾದ ವಿಷಯಗಳನ್ನು ತಿಳಿಸಲಾಗಿದೆ. ಮಾನವರ ದೇಹಗಳು ಈಗಿರೋ ಹಾಗಿರಲಿಲ್ಲ ಹಿಂದೆ ಅಂತ ಹೇಳ್ತಾರೆ. ಇದನ್ನು ಅವರು ನಾನು ಸ್ವಲ್ಪ ಅದರಿಂದ ಅರಿಸ್ಕೊಂಡಿದ್ದಷ್ಟೇ. ಮಾನವರ ದೇಹಗಳು ಈಗಿರೋ ಹಾಗೆ ಹಿಂದೆ ಇರಲಿಲ್ಲ. ಅಂದರೆ ನಾವು ಹೀಗೆ ಇದ್ವೇನೋ, ನಾವಿದ್ದ ಹಾಗೆ ಹಿಂದಿನ ಜನರು ಇದ್ವು ಅಂತ ಅಂದ್ಕೊಳ್ತೀವಿ. ಆದರೆ ಅವ್ರು ಹೇಳ್ತಾರೆ, ಹಾಗಿರಲಿಲ್ಲ. ಒಂದಾನೊಂದು ಕಾಲದಲ್ಲಿ ಬೆಂಕಿಯ ಮಧ್ಯೆ ಬಾಳತಕ್ಕ, ಬೆಂಕಿಗೆ ನಾಶವಾಗದ ಮಾನವ ರೂಪಗಳು ಇದ್ವು ಅಂತ ಹೇಳ್ತಾರೆ. ಆ ಗುಪ್ತ ವಿದ್ಯಾ ಸಾರ ಸಂಗ್ರಹದಲ್ಲಿ ಅವ್ರು ಹೇಳೋದು, ನಮಗಿಂತ ಹಿಂದೆ ಹೇಗಿತ್ತು ಮಾನವ ಶರೀರಗಳು ಅಂತ ಹೇಳಿದರೆ, ಬೆಂಕಿಯ ಮಧ್ಯೆನೂ ಬಾಳ್ತಾ ಇತ್ತು, ಆ ಶರೀರಗಳು ಸುಟ್ಟು ಹೋಗ್ತಾ ಇರಲಿಲ್ಲ, ಅಷ್ಟು ಶಕ್ತಿಯುತವಾಗಿದ್ದವು ಅಂತ. ನಾಶವಾಗದ ಮಾನವ ರೂಪಗಳಿದ್ವು ಅನ್ನೋ ಅಂಶನ ಅದರಲ್ಲಿ ಹೇಳ್ತಾರೆ. ಮಾನವ ರೂಪಗಳು, ಗಂಡು ಹೆಣ್ಣು ರೂಪಗಳು ಪ್ರತ್ಯೇಕವಾಗದೆ ಇದ್ದ ಕಾಲ ಕೂಡ ಇತ್ತು. ಪ್ರತ್ಯೇಕವಾಗಿರಲಿಲ್ಲ, ಎರಡೂ ಒಂದೇ ದೇಹದಲ್ಲಿ ಇರ್ತಾ ಇತ್ತು. ಸ್ತ್ರೀ ಮತ್ತು ಪುಂಸ ಎರಡೂ ಕೂಡ ಒಂದೇ ದೇಹದಲ್ಲಿ ಕಾಣಿಸ್ತಾ ಇತ್ತು, ಅಂಥ ಶರೀರಗಳು ಕೂಡ ಇದ್ದವು.
ಆಗ ದೈವಿಕ ಪುರುಷರಿಂದ ಮಾನವ ರೂಪಗಳು ಉತ್ಪತ್ತಿಯಾಗ್ತಾ ಇದ್ವು. ಹಿಂದಿನ ಮಾನವರು ಪಶುಗಳೊಡನೆ ಸಂಪರ್ಕ ಮಾಡಿ ಮಾನವರು ಅಲ್ಲ ಪಶುಗಳು ಅಲ್ಲ ಅಂತಹ ರಾಕ್ಷಸಾಕೃತಿಯ ಸಂತಾನಗಳನ್ನು ಕೂಡ ಪಡೆದಿದ್ದ ಕಾಲ ಇತ್ತು ಅಂತ ಅದರಲ್ಲಿ ಬರೀತಾರೆ ಅವರು ಗುಪ್ತ ವಿದ್ಯಾಸಾರ ಸಂಗ್ರಹದಲ್ಲಿ. ಒಂದಾನೊಂದು ಕಾಲದಲ್ಲಿ 3 ಕಣ್ಣಿದ್ದ ಮಾನವರಿದ್ದರು ಅಂತ ಹೇಳ್ತಾರೆ. ಅವರು ಹಿಂದೆಯೂ ಮುಂದೆಯೂ ಕೂಡ ನೋಡಬಲ್ಲವರಾಗಿದ್ದರು. ಹಿಂದೆಯಿಂದನೂ ನೋಡ್ಬೋದು, ನಮಗೆ ಮುಂದೆ ಇರೋದು ಕಾಣೋದೇ ಕಷ್ಟ. 2 ಕಣ್ಣಿಂದ ನಾವು ಮುಂದೆ ನೋಡ್ತೀವಿ, ಹಾಗೆ 3 ಕಣ್ಣಿದ್ದವರು ಇದ್ದರು ಅಂತ ಹೇಳ್ತಾರೆ. ಅವರ ಸ್ಥೂಲ ದೇಹ ಘನೀಭೂತವಾಗಿ ಗಂಡು ಹೆಣ್ಣು ಪ್ರತ್ಯೇಕವಾದ ಮೇಲೆ ವಿಷಯ ಲಂಪಟರಾಗಿ ಪತಿತರಾದರಂತೆ. ಆಗ ಅವರ 3ನೆಯ ಕಣ್ಣು ಕಳಚಿ ಬಿದ್ದೋಯಿತು ಅಂತ ಹೇಳ್ತಾರೆ. ಯಾವಾಗಲೂ ನಾವು ನಾಗರಿಕತೆಗಳ ಒಬ್ಬರವಿಳಿತಗಳು ಅಂತ ಓದುವಾಗ ಮೂಲ ತತ್ವಗಳಲ್ಲಿ ಹೇಳ್ತಾರೆ, ಒಂದು ನಾಗರಿಕತೆ ಒಂದು ಉತ್ತುಂಗ ಇದಕ್ಕೆ ಬಂದ ಮೇಲೆ ಆ ನಾಗರಿಕತೆ ಮುಗಿದು ಹೋಗುತ್ತೆ, ಇನ್ನೊಂದನ್ನು ಬೆಳೆಸಬೇಕು ಅವರು. ಆವಾಗ ಯಾವಾಗ ಈ ಅಧೋಗತಿಗೆ ಇಳಿಯುತ್ತೋ ಮಾನವರ ಜೀವನ ಅದನ್ನು ಮುಳುಗಿಸ್ಬಿಡ್ತಾರೆ ಅಂತ ಹೇಳ್ತಾರೆ. ಆ ಗೋಬಿ ಮರುಭೂಮಿ ಆಗಿದ್ದು ಹಾಗೆ ಅಂತ. ಮುಂದೆ ಅದು ಹಿಂದೆ ಸಮುದ್ರವಾಗಿತ್ತು, ಗೋಬಿ ಮರುಭೂಮಿ ಆಯಿತು. ಸಹರಾ ಹಿಂದೆ ಸಮುದ್ರವಾಗಿದ್ದು ಇವತ್ತು ಮರುಭೂಮಿಯಾಗಿದೆ. ಹೀಗೆ ನಾಗರಿಕತೆಗಳು ಬೆಳೀತಾ ಹೋಗುತ್ತೆ ಅನ್ನೋದನ್ನು ವಿಷಯ ಹೇಳ್ತಾರೆ. ಅಂದರೆ ಈ ಥರ ಎಲ್ಲ ಈ ವಾಸ್ತವಾಂಶವು ನಮಗೆ ಭಗವದ್ಗೀತೆಯಲ್ಲಿ ಸಿಗುತ್ತಲ್ಲ. ಊರ್ಧ್ವರೇತೋ ವಿರೂಪಾಕ್ಷಃ ವಿಶ್ವರೂಪಾಯ ವೈ ನಮಃ ಅಂತ ನಾವು ಹೇಳ್ತೀವಿ ಅಲ್ವಾ. ಒಂದು ನಾವು ಈ ಜ್ಯೋತಿ ಪೂಜೆ ಮಾಡುವಾಗ ಕೂಡ ಈ ಒಂದು ಲೈನನ್ನು ಓದ್ತೀವಿ ನಾವು. ಅದರ ಅರ್ಥ ಪರಿಶುದ್ಧ ಜೀವಿತ ನಡೆಸತಕ್ಕ ಯೋಗಿಗಳಿಗೆ ಅದನ್ನು ಈಗಲೂ ಪಡೆಯಲು ಸಾಧ್ಯ ಅನ್ನುವಂಥ ನಿಯಮವನ್ನು ಅವರು ರುಜುವಾತುಪಡಿಸ್ತಾರೆ. ಮಾನವ ಜೀವರಾಶಿಗಳಲ್ಲೆಲ್ಲ ಶಿಖರಪ್ರಾಯ ಅಲ್ವಾ. ನಾವೆಲ್ಲ ಖನಿಜಗಳಾಗಿದ್ವಿ, ಸಸ್ಯಗಳಾಗಿದ್ವಿ, ಪ್ರಾಣಿಗಳಾಗಿದ್ವಿ, ಆಮೇಲೆ ನಮಗೆ ಮನುಷ್ಯ ಜನ್ಮ ಬಂದಿರೋದು. ಅದನ್ನು ಶಿಖರಪ್ರಾಯವಾದ ಜನ್ಮ ಅಂತ ಮನುಷ್ಯನಿಗೆ ಹೇಳೋದು, ಯಾವ ಪ್ರಾಣಿಗೂ ಹೇಳೋದಿಲ್ಲ. ಈತನು ತನ್ನ ಇಂದ್ರಿಯಗಳನ್ನು ಮತ್ತು ಮನಸ್ಸನ್ನು ಸ್ವಾಧೀನಕ್ಕೆ ತೆಗೆದುಕೊಂಡು ಪರಿಶುದ್ಧ ಜೀವಿತ ನಡೆಸ್ತಾ ಈಶ್ವರನ ಆದರ್ಶದಂತೆ ಲೋಕಸೇವಾ ತತ್ಪರನಾಗಿ ಬಾಳ್ತಾ ಬಂದರೆ ಅವನಿಗೆ ಎಲ್ಲಿವರೆಗೂ ಹೋಗೋಕ್ಕೆ ಸಾಧ್ಯ ಆಗುತ್ತೆ ಅಂತ ಹೇಳಿದರೆ ಆತ್ಮನ ಬೆಳವಣಿಗೆಗೆ ಕೊನೆ ಇಲ್ಲ ಅಂತ ಹೇಳಿದರು. ನೀವೆಷ್ಟು ಬೆಳೆದರೂ ಇದೆ, ಆತ್ಮನಿಗೆ ಬೆಳೆದಷ್ಟು ಇದೆ, ಆತ್ಮ ಅಮರ ಅಂತ ಕೇಳಿದ್ವಿ. ಅದರ ಬೆಳವಣಿಗೆಗೆ ಕೊನೆ ಇಲ್ಲ. ಅದು ಇಲ್ಲಿ ಹೇಳ್ತಾರೆ ಅವರು. ಯಾವಾಗ ಅವನ ಆದರ್ಶಪ್ರಾಯವಾದ ಜೀವನ ಅಂದರೆ ನಾವು ಭಗವಂತನ ನೆನೆಸ್ಕೊಂಡು ಯಾವ ರೀತಿ ಅವನ ಆದರ್ಶದಂತೆ ನಾವು ನಡ್ಕೊಂಡಾಗ ಲೋಕಸೇವೆಯನ್ನು ಮಾಡ್ತಾ ಬಂದಾಗ ಬ್ರಹ್ಮಾಂಡಾಧಿಪತಿಯಾಗಿ ಬೆಳೆಯೋದಕ್ಕೆ ನಮಗೆ ಅವಕಾಶ ಇದೆ ಅನ್ನೋದನ್ನು ಇದರಲ್ಲಿ ಹೇಳ್ತಾರೆ. ಅಂತಹ ದೈವಿಕ ಗುಣವಿಶೇಷಗಳು ನಮ್ಮೊಳಗೆ ಇದೆ. ಸೀಕ್ರೆಟ್ ಡಾಕ್ಟ್ರಿನಲ್ಲಿ ಇದನ್ನೇ ಹೇಳೋದು, ನಮ್ಮೊಳಗೆ ಒಂದು ಆತ್ಮ ಇದೆ. ಆ ಆತ್ಮನ ಗುರುತಿಸುವ ದೃಷ್ಟಿ ನಮಗೆ ಬಂದಾಗ ನಾವು ಆ ಬ್ರಹ್ಮಾಂಡಾಧಿಪತಿಯಾಗಿ ಬೆಳೆಯೋವರೆಗೆ ನಮಗೆ ಅವಕಾಶ ಇದೆ. ಅವ್ರು ಹೇಳ್ತಾರೆ, ಅನೇಕರಿಗೆ ನಾವು ದೈವಾಂಶ ಸಂಭೂತರು ಅನ್ನೋದೇ ಮರ್ತೋಗ್ಬಿಟ್ಟಿದ್ದೀವಿ ಅಲ್ವಾ. ನನ್ನ ಕೈಲಿ ಏನೂ ಆಗಲ್ಲ ಅಂತ ಹೇಳ್ತಾ ಕೂತಿರ್ತೀವಿ ನಾವು. ಅವ್ರು ಹೇಳ್ತಾರೆ, ಇದು ಗೊತ್ತಿಲ್ಲ, ನಮ್ಮಲ್ಲಿ ದೈವಾಂಶ ಇದೆ, ನಾವೆಲ್ಲರೂ ಕೂಡ ಭಗವಂತನಿಂದ ಬಂದವರು ಅನ್ನೋ ಅಂಶವನ್ನೇ ನಾವು ಮರ್ತು ಹೋಗ್ತಾ ಇದ್ದೀವಿ. ಅಂಥವರೆಲ್ಲ ಪ್ರವೃತ್ತಿ ಮಾರ್ಗದಲ್ಲಿ ಇದ್ದು ಇನ್ನೂ ಬೆಳೆಯದೇ ಇರುವ ಬಾಲಜೀವಾತ್ಮರುಗಳು ಅಂತ ಹೇಳ್ತಾರೆ. ಯಾರಿಗೆ ಇವುಗಳೆಲ್ಲ ಅಶಾಶ್ವತ ಮತ್ತು ದುಃಖದಲ್ಲಿ ಪರ್ಯವಸಾನ ಆಗ್ತವೆ. ಈ ಜೀವನ ಎಲ್ಲ ಅಶಾಶ್ವತವಾದದ್ದು. ನಾವೀಗ ನಡೆಸ್ತಾ ಇರೋ ಜೀವನ ಎಷ್ಟರವರೆಗೆ ಇದೆ? ಹಬ್ಬಬ್ಬ ಅಂದರೆ 50 ವರ್ಷ, 60 ವರ್ಷ, 70 ವರ್ಷ, 100 ವರ್ಷ. ಆದರೆ ಇದಕ್ಕೆ ಕೊನೆ ಇದೆ. ಇದನ್ನು ನಾವು ಖಚಿತ ಮಾಡಿಕೊಂಡಾಗ ಇದು ಶಾಶ್ವತ ಅಲ್ಲ, ನಾವು ಮುಂದಿನ ಲೋಕಗಳಲ್ಲಿ ಮಾಡ್ತಕ್ಕಂಥ ಜೀವನ ಶಾಶ್ವತವಾದದ್ದು ಅನ್ನೋದು ನಮಗೆ ಅರ್ಥ ಆದಾಗ ಅಂಥವರು ನಿವೃತ್ತ ಮಾರ್ಗವನ್ನು ಪ್ರವೇಶಿಸಿ ಪರಮ ಪುರುಷಾರ್ಥವನ್ನು ಸಾಧಿಸಲು ಪ್ರಯತ್ನ ಪಡ್ತಾರೆ. ಇನ್ನು ಅವ್ರು ಹೇಳಿದ್ರು ಆಗಲೇ, ನಾವಿವಾಗ ಯಾವ ಜನಾಂಗದಲ್ಲಿ ಇದ್ದೀವಿ? 5ನೇ ಜನಾಂಗದ 5ನೇ ಉಪಜನಾಂಗದಲ್ಲಿ ಇದ್ದೀವಿ ಅಂತ ಹೇಳಿದರು. ಅದಕ್ಕೆ ಮೂಲ ಈಗ 6ನೇ ಜನಾಂಗಕ್ಕೆ ಮೂಲ ಬೀಜಗಳನ್ನು ಇಲ್ಲೇ ತಯಾರು ಮಾಡಬೇಕಾಗಿದೆ ಅಂತ ಕೂಡ ಹೇಳಿದರು ಬೆಳಗ್ಗೆ ಜ್ಯೋತಿಯವರು ಹೇಳುವಾಗ. ಈ 7ನೇ ಜನಾಂಗವು ಕೂಡ 6ನೇ ಮೂಲ ಜನಾಂಗದ 7ನೇ ಉಪಜನಾಂಗದಿಂದ ಆರಿಸ್ತಾರೆ ಅಂತ ಹೇಳಿದರು. ಆಗ ಸಂತಾನೋತ್ಪತ್ತಿ ಹೇಗಾಗುತ್ತೆ ಅನ್ನೋದನ್ನು ಅವರು ಇಲ್ಲಿ ಹೇಳ್ತಾರೆ. ಈ ಗುಪ್ತ ವಿದ್ಯಾಸಾರ ಸಂಗ್ರಹದಲ್ಲಿ ಆ 7ನೇ ಮಹಾವಂಶದ 6ನೇ ಉಪವಂಶದಲ್ಲಿ ಇಚ್ಛಾಶಕ್ತಿಯಿಂದ ರೂಪುಗೊಳ್ಳುತ್ತೆ ಅಂತ ಹೇಳ್ತಾರೆ. ಈ ಗ್ರಂಥದಿಂದ ಏನು ಬರುತ್ತೆ ಅಂತ ಹೇಳಿದರೆ, ಆ ಕಾಲ ಇನ್ನು ಅನೇಕ ಸಹಸ್ರ ವರ್ಷಗಳಾದಮೇಲೆ ಬರುತ್ತೆ, ಈಗಲೇ ಅಲ್ಲ. ಅದಕ್ಕೆ ಜೀವರುಗಳನ್ನು ಈಗ ತಯಾರು ಮಾಡ್ತಾ ಇದ್ದಾರೆ. ಅದು ಮುಂದೆ ಬಂದಾಗ ಇನ್ನು 500 ವರ್ಷಗಳ ಹಿಂದೆ ಮುಂದಕ್ಕೆ ಬರಬಹುದು ಅಂಥ ಜೀವನ. ಅಂದರೆ 7ನೇ ಮಹಾವಂಶ ಬಂದಾಗ ಆ ಇಚ್ಛಾಶಕ್ತಿಯಿಂದ ಮಕ್ಕಳು ಹುಡ್ತಾರೆ. ನಾವು ಎಂಥ ಮಕ್ಕಳು ಬೇಕು ಅಂದರೆ ಅಂಥ ಮಕ್ಕಳು. ಆ 6ನೇ ಉಪವಂಶ ಅಂತ ಹೇಳ್ತೀವಿ ನಾವು. 7ನೇ ಮಹಾವಂಶದ 6ನೇ ಉಪವಂಶದಲ್ಲಿ ಅದನ್ನು ಹೇಳ್ತಾ ಬರ್ತಾರೆ. ಅವರು ಈ ಗ್ರಂಥದಲ್ಲಿ ಈ ವಿಷಯಗಳನ್ನು ಕೂಡ ಹೇಳ್ತಾರೆ. ಇನ್ನು ಸುಮಾರು 500 ವರ್ಷಗಳಲ್ಲಿ ನಮ್ಮ ಥಿಯಾಸಫಿ ಸಂಸ್ಥೆಯ ಹಿಂದಿರುವ ಜೀವನ್ಮುಕ್ತ ಮಹಾತ್ಮರೇ 6ನೆಯ ಉಪಜನಾಂಗವನ್ನು ಸ್ಥಾಪಿಸ್ತಾರೆ ಅಂತ ಕೂಡ ಈ ಗ್ರಂಥದಲ್ಲಿ ಹೇಳ್ತಾರೆ, ಆ ಗುಪ್ತ ವಿದ್ಯಾಸಾರ ಸಂಗ್ರಹದಲ್ಲಿ. ಆಗ ಈಗಿನ ನಿಯಮದ ಪ್ರಕಾರ ಅವರು ಕೂಡ ಅಂದರೆ ಈಗಿನ ಹಾಗೆ
ಆ ಮಹಾತ್ಮರೇ ಜನ್ಮವನ್ನು ತಗೊಂಡು ಅವರಿಗೆ ಬೇಕಾದಂಥ ಉತ್ತಮ ಜನಾಂಗವನ್ನು ಬೆಳೆಸ್ತಾರೆ. ನಾವು ಹಿಂದೆ ಮನು ಶಾಸ್ತ್ರವನ್ನು ಓದುವಾಗಲೂ ಕೂಡ ಮನುಗಳು ತಾವಾಗೇ ಕೆಲವು ಮಹಾವಂಶಗಳಲ್ಲಿ ಹುಟ್ಟಿ ಆ ಜನಾಂಗವನ್ನು ಉತ್ತಮ ಜನಾಂಗವನ್ನಾಗಿ ಬೆಳೆಸೋದಕ್ಕೆ ಅವರಿಗೆ ಸಾಧ್ಯತೆ ಇದೆ ಅಂತ. ಹೀಗೆ ಭಗವದ್ಗೀತೆಯಲ್ಲಿ ಹೇಳುವಂಥದ್ದೇ ಇದನ್ನು ಹೇಳ್ತಾ ಇದ್ದಾರೆ. ಯುಕ್ತಾಹಾರ ವಿಹಾರಸ್ಯ ಯುಕ್ತ ಚೇಷ್ಟಸ್ಯ ಕರ್ಮಸು ಯುಕ್ತ ಸ್ವಪ್ನಾವಬೋಧಸ್ಯ ಯೋಗೋ ಭವತಿ ದುಃಖಃ ಅನ್ನೋ ಗೀತಾ ಸಾರದಂತೆ ಹೀಗೆ ನಮ್ಮ ಆಹಾರ ವಿಹಾರಗಳಲ್ಲಿ ನಾವು ಯುಕ್ತತೆಯನ್ನು ಅಂದರೆ ಬೆಳೆಸ್ಕೊಂಡಾಗ ಆ ಧರ್ಮಕ್ಕೆ ಚ್ಯುತಿ ಬಾರದ ಹಾಗೆ ಬಾಳಿದರೆ ಅಂತಹ ಜೀವಿತ ಒಂದು ಯೋಗವಾಗುತ್ತೆ ಅಂತ ಹೇಳಿದ್ರು. ಈ ಎಲ್ಲ ಕೂಡ ನಾವು ಆ ಗುಪ್ತವಿದ್ಯಾ ಸಾರ ಸಂಗ್ರಹದಲ್ಲಿ ಹೇಳಿರುವಂಥ ವಿಷಯ. ಇನ್ನು ಗುಪ್ತವಿದ್ಯಾ ಅನುಷ್ಠಾನ ನಾವು ಬಹಳ ಹಿಂದೆ ಓದಿದ್ದೀವಿ. ಇದನ್ನೆಲ್ಲ ನಮಗೆ ಹಿಂದೆ ಬಹಳ ಸಾಕಷ್ಟು ಸಲ ಓದಿದ್ದೀವಿ. ಪ್ರಾಕ್ಟಿಕಲ್ ಅಕಲ್ಟಿಸಮ್ ಅನ್ನೋದು, ಅದರಲ್ಲಿ ಆಚರಣೆಗೆ ಒತ್ತು ಕೊಟ್ಟಿದ್ದಾರೆ ಮೇಡಮ್ ಬ್ಲವಾಟ್ಸ್ಕಿ ಅವರು. ಪ್ರತಿ ಗಳಿಗೆಯಲ್ಲಿ ಹೇಗೆ ನಾವು ಜೀವಿತದ ಧ್ಯೇಯಗಳಿಗೆ ಅನುಸಾರವಾಗಿ ಬಾಳಬೇಕು ಅನ್ನೋದನ್ನು ಹೇಳ್ತಾರೆ ಗುಪ್ತವಿದ್ಯಾ ಅನುಷ್ಠಾನದಲ್ಲಿ. ಆ ಮಾರ್ಗದರ್ಶನ ಕೂಡ ಕೊಟ್ಟಿದ್ದಾರೆ. ಈ ಪುಸ್ತಕ ಮಾನವನನ್ನು ಹೇಗೆ ದೇವನನ್ನಾಗಿ ಮಾಡಲು ಸಾಧ್ಯ ಅನ್ನೋದನ್ನು ಬೋಧಿಸುತ್ತೆ ಗುಪ್ತವಿದ್ಯಾ ಅನುಷ್ಠಾನ. ಇನ್ನೊಂದು ಹೊರಗೆ ಬ್ರಹ್ಮವಿದ್ಯಾ ಅನುಷ್ಠಾನ ಕೂಡ ಇದೆ. ಅದರ ಜೊತೆ ಇದು HPB ಅವರು ಬರೆದಿರುವಂಥದ್ದು ಗುಪ್ತವಿದ್ಯಾ ಅನುಷ್ಠಾನ. ಇನ್ನು ಆಮೇಲೆ ಧ್ಯಾನ ಗ್ರಂಥ ಕವನಗಳು ಶ್ರೀಕೃಷ್ಣಮೂರ್ತಿಯವರು ಕೂಡ ನಮಗೆ ಬಹಳ ಕನ್ನಡದಲ್ಲಿ ಅನುವಾದ ಮಾಡಿಕೊಟ್ಟಿದ್ದಾರೆ. ಅದರಲ್ಲಿ ಹಿಂದಿನ ಮಹಾಪ್ರಳಯದ ಕೊನೆಯ ಕಾಲದಿಂದ ಇಂದಿನವರೆಗೆ ಇವತ್ತಿನವರೆಗೆ ಆದ ರೂಪ ಸಂಸರಣೆ, ಚೈತನ್ಯ ವೃದ್ಧಿ, ವಿಜ್ಞಾನ ವಿಕಾಸ, ವಿಶ್ವದ ಮಹಾಶಿವರಾತ್ರಿ, ಐಕ್ಯತೆಯಲ್ಲಿನ ಪ್ರತ್ಯೇಕ ತತ್ವ, ವಿಶ್ವ ಎಚ್ಚರಗೊಳ್ಳುವಿಕೆ, ಸಪ್ತ ದೈವ ಶ್ರೇಣಿಗಳು, ಪ್ರಜ್ಞಾಂಶು ಅಂದರೆ ಪುರುಷಾತ್ಮ, ಸಪ್ತ ಪ್ರಜಾಪಿತರ ಶಿಶು. ಈ ಪುರುಷಾತ್ಮ ಯಾರು ಅಂತ ಹೇಳಿದರೆ ಸಪ್ತ ಪ್ರಜಾಪಿತರ ಶಿಶು ಅಂತ ಹೇಳ್ತಾರೆ. ನಮ್ಮ ಪ್ರಪಂಚ ಇದೆಯಲ್ಲ, ಈ ಭೂಗ್ರಹ, ಇದರ ಬೆಳವಣಿಗೆ ಮತ್ತು ಅಭಿವೃದ್ಧಿ, ಭೂಮಿಯಲ್ಲಿ ಮಾನವನ ಜನ್ಮಧಾತೃಗಳು, ಇವೆಲ್ಲವನ್ನು ತಿಳಿಸಲಾಗಿದೆ ಅಂತ ಹೇಳ್ತಾರೆ. ಧ್ಯಾನಗ್ರಂಥ ಕವನಗಳಲ್ಲಿ ಸಂಪೂರ್ಣ ವಿಶ್ವದ ವಿಷಯವನ್ನು ತಿಳಿಸ್ತಾ ಬಂದಿದ್ದಾರೆ. ಈ ಎಲ್ಲ ವಿಷಯಗಳು ನಾವು ನಿಜವಾಗಲೂ ಇನ್ನೊಂದು ಅವರ ಲೈಫ್ ಹಿಸ್ಟ್ರಿನ ತೆಲುಗಿನಲ್ಲಿ ಬರೆದಿರೋದನ್ನು ಕನ್ನಡಕ್ಕೆ ನರಸಪ್ಪ ಅನ್ನೋರು ಬರೆದಿದ್ದಾರೆ. ಜಿ ಸುಬ್ರಾವ್ ಅನ್ನೋರು ತೆಲುಗಿನಲ್ಲಿ ಬರೆದಿದ್ದಾರೆ. ಅದನ್ನು BV ನರಸಪ್ಪ ಬೋಡಿಂಪಲ್ಲಿಯವರು, ಚಿಂತಾಮಣಿ ತಾಲೂಕಿನವರು, ಅವರು ಕನ್ನಡಕ್ಕೆ ಬರೆದಿದ್ದಾರೆ. ಅದನ್ನು ಅವರು ಹೆಸರು ಎಷ್ಟು ಚೆನ್ನಾಗಿ ಕೊಟ್ಟಿದ್ದಾರೆ, ನವಯುಗ ಧರ್ಮಸ್ಥಾಪಕರು ಅಂತ ಹೇಳಿ ತೆಲುಗಲ್ಲಿ ಬರೆದಿರುವಂಥದ್ದನ್ನು ನರಸಪ್ಪ ಅವರು ಕನ್ನಡಕ್ಕೆ ಮಾಡಿದ್ದಾರೆ. ಬಹಳ ಚೆನ್ನಾಗಿದೆ. ಅದನ್ನು ನಾವೆಲ್ಲರೂ ಓದಬೇಕಾದಂಥ ಪುಸ್ತಕ. ಹೇಗೆ ಇವರಿಗೆ ನವಯುಗ ಧರ್ಮ ಸಂಸ್ಥಾಪಕರು ಅಂತ HPB ಅವರಿಗೆ ಹೆಸರು ಬಂತು ಅನ್ನೋದನ್ನು ಅವ್ರು ಹೇಳ್ತಾರೆ. ಅದನ್ನೇ ಅವ್ರು ಹೇಳ್ತಾರೆ, ಜ್ಞಾನ ಇಲ್ಲದೇ ಇದ್ದರೆ ಅದು ನಹಿ ಜ್ಞಾನೇನ ಸದೃಶಂ ಅಂತ ಹೇಳುವಾಗ ಜ್ಞಾನಕ್ಕೆ ಸಮನಾದ್ದು ಮತ್ತೊಂದಿಲ್ಲ. ಬೆಳಗ್ಗೆಯಿಂದ ನಾವು ಇದನ್ನೇ ಕೇಳ್ತಾ ಬಂದಿದ್ದೀವಿ ಅಲ್ವಾ. ನಮಗೆ ಕೊಟ್ಟಂಥ ಆತ್ಮಜ್ಞಾನ ಎಂಥದ್ದು ಅನ್ನೋದನ್ನು ಸೋದರಿ ಜ್ಯೋತಿಯವರು ಬಹಳ ಚೆನ್ನಾಗಿ ಹೇಳಿದರು. ಸರ್ವಂ ಕಲ್ವಿದಂ ಅಂದರೆ ಸರ್ವಂ ಕರ್ಮಾಖಿಲಂ ಪಾರ್ಥ ಜ್ಞಾನೇ ಪರಿಸಮಾಪ್ಯತೆ ಅಂದರೆ ಎಲ್ಲ ಕರ್ಮಗಳು ಜ್ಞಾನದಲ್ಲಿ ಪರಿಸಮಾಪ್ತಿ ಆಗುತ್ತೆ ಅಂತ ಹೇಳಿದರು. ನಾವು ಮಾಡೋ ಕರ್ಮಗಳೆಲ್ಲ ಕೂಡ ನಮಗೆ ಜ್ಞಾನವನ್ನು ಕೊಡುವಂಥದ್ದಾಗತ್ತೆ ಕೊನೆಗೆ. ಅಂದರೆ ಕರ್ಮಗಳೆಲ್ಲ ಕೂಡ ಜ್ಞಾನದಲ್ಲಿ ಪರಿಸಮಾಪ್ತಿ ಆಗುತ್ತೆ. ಇದು ಭಗವದ್ಗೀತೆಯ ವಾಣಿ. ಜ್ಞಾನ ಅಂದರೆ ಏನು ಅಂತ ಹೇಳಿದರೆ ಸತ್ಯವನ್ನು, ದೇವರನ್ನು ಸಾಕ್ಷಾತ್ಕರಿಸಿಕೊಳ್ಳಕ್ಕೆ ಮಾಡುವುದು ಯಾವುದೋ ಅದೇ ನಿಜವಾದ ಜ್ಞಾನ. ಅದನ್ನೇ ನಾವು ಪರಾವಿದ್ಯೆ ಅಂತ ಕರೆದಿವಿ ಅಲ್ವಾ. ಯಾವುದು ನಮ್ಮನ್ನು ಸತ್ಯಕ್ಕೆ ಕರ್ಕೊಂಡು ಹೋಗುತ್ತೋ, ಯಾವುದು ನಮ್ಮನ್ನು ಭಗವಂತನ ಹತ್ತಿರಕ್ಕೆ ಕರ್ಕೊಂಡು ಹೋಗುತ್ತೋ ಅದು ಪರಾವಿದ್ಯೆ ಅಥವಾ ಅದು ನಿಜವಾದ ಜ್ಞಾನ, ಅದೇ ಬ್ರಹ್ಮವಿದ್ಯೆ ಅಂತ ಕರೆಯೋದು. ಇದಕ್ಕೆ ಎರಡು ಮುಖ ಇದೆ, ಒಂದು ಒಳಮುಖ, ಒಂದು ಹೊರಮುಖ ಅಂತ ಹೇಳಿದರು. ಸೃಷ್ಟಿ ಸ್ಥಿತಿ ಲಯಗಳಿಗೆ ಮೂಲಾಧಾರವಾದದ್ದು ಸತ್ಯಸ್ವರೂಪದ ಅರಿವಾಗಿಯೂ ಹೊರಮುಖ ಆಗಿದೆ. ಪ್ರೇಮ ಮತ್ತು ತ್ಯಾಗದಿಂದ ಕೂಡಿದ ಧರ್ಮಾನುಷ್ಠಾನ ಹೊರಮುಖ ಆಗಿದೆ. ಅಂದರೆ ಎಲ್ಲದಕ್ಕೂ ಧರ್ಮ ತಳಹದಿಬೇಕು ಅನ್ನೋದನ್ನು ಇಲ್ಲಿ ಹೇಳ್ತಾ ಇದ್ದಾರೆ. ಈ ಧರ್ಮ ಅನುಷ್ಠಾನ ಅಭಿವ್ಯಕ್ತವಾಗುವುದು ಇವೆರಡೂ ಒಂದೇ ನಾಣ್ಯದ ಎರಡು ಮುಖಗಳು. ಅಂದರೆ ಇಂತಹ ಜೀವಿತವೇ ಧರ್ಮಕ್ಕೆ ಆದರ್ಶ. ಯಾವಾಗ ನಾವು ಧರ್ಮಯುತವಾಗಿ ಜೀವನವನ್ನು ಮಾಡ್ತಾ ಹೋಗ್ತೀವಿ ಅದು ನಮ್ಮನ್ನು ರಕ್ಷಣೆ ಮಾಡುತ್ತೆ. ಧರ್ಮೋ ರಕ್ಷತಿ ರಕ್ಷಿತಃ ಅಂತ. ಆದ್ದರಿಂದಲೇ ಧರ್ಮಕ್ಕೆ ಚ್ಯುತಿ ಉಂಟಾದಾಗಲೆಲ್ಲ ನಾನು ಪುನಃ ಜನ್ಮವನ್ನು ತಗೊಳ್ತೀನಿ ಅಂತ ಕೃಷ್ಣ ಪರಮಾತ್ಮ ಹೇಳಿದ್ದು. ಪ್ರತಿ ಯುಗದಲ್ಲೂ ನಾನು ಹುಟ್ಟುತ್ತೀನಿ ಅಂತ. ಅಂದರೆ ಧರ್ಮ ಸಂಸ್ಥಾಪನೆಗಾಗಿ ನಾನು ಯುಗ ಯುಗದಲ್ಲೂ ಜನ್ಮವನ್ನು ಪಡಿತೀನಿ ಅಂತ ಅಭಯವಾಣಿಯನ್ನು ಕೊಟ್ಟಿದ್ದಾನೆ. ಈ ಮಹಾ ಕೆಲಸವನ್ನು ಭಗವತ್ ಸ್ವರೂಪರಾದ ಶ್ವೇತಋಷಿ ಸಂಘದ ಮಹಾತ್ಮರು ನಿರ್ವಹಿಸ್ತಾ ಇದ್ದಾರೆ. ಯಾವಾಗ ಕೃಷ್ಣ ಈ ಮಾತನ್ನು ಹೇಳಿದರೂ ಅದನ್ನೇ ಋಷಿ ಸಂಘದವರು ಕೂಡ ಮಾಡ್ತಾ ಇರುವಂಥದ್ದು. ಆ ಮಹಾ ಕಾರ್ಯಕ್ಕಾಗಿ ಈ ಶ್ವೇತಋಷಿ ಸಂಘ ಕೆಲಸ ಮಾಡ್ತಾ ಇದೆ.
ಇವರ ಜೀವನ ಚರಿತ್ರೆಯನ್ನು ನಾವು ಒಬ್ಬ ವ್ಯಕ್ತಿಯ ಜೀವನ ಚರಿತ್ರೆ ಅಂತ ತಿಳಿಬಾರ್ದು. ಮೇಡಮ್ ಬ್ಲವಾಟ್ಸ್ಕಿ ಅವರು ನವಯುಗ ಧರ್ಮಸ್ಥಾಪಕರು ಅಂತ ಹೇಳಬೇಕಾದ್ರೆ ಒಬ್ಬ ವ್ಯಕ್ತಿಯ ಜೀವನ ಅವ್ರದ್ದಾಗಿರಲಿಲ್ಲ, ಅವರು ಸಮಷ್ಟಿಯ ಜೀವನವನ್ನು ಜೀವಿಸಿದ್ರು ಅಲ್ವಾ. ಎಲ್ಲರ ಹಿತಕ್ಕಾಗಿ ಅವರು, ಅದಕ್ಕೆ ಈ ಶಿರೋನಾಮೆ ಬಹಳ ಅನ್ವರ್ಥವಾಗಿದೆ ಅಂತ, ನವಯುಗ ಧರ್ಮಸ್ಥಾಪಕರು ಅಂತ. ಎಷ್ಟು ಸಮಂಜಸವಾಗಿದೆ. ಪ್ರಪಂಚದಾದ್ಯಂತ ಒಂದು ಶತಮಾನದವರೆಗೂ ಶೋಧಿಸಿ ನೋಡಿದಾಗ ಕಾಣಿಸಿದ್ದು ಅಂತ ಹೇಳಿದರು. 2 ಶತಮಾನಗಳಷ್ಟು ಸರ್ಚ್ ಮಾಡಿದಾಗ ಮೇಡಮ್ ಬ್ಲವಾಟ್ಸ್ಕಿ ಅವರು ಮಹಾತ್ಮರ ದೃಷ್ಟಿಗೆ ಬಿದ್ದಿದ್ದು ಅಂತ ಹೇಳಿದರು. ಆಗ ನೀವೆಲ್ಲ ಕೇಳಿಸ್ಕೊಂಡ್ರೆ ಅಲ್ಲ, ಅಷ್ಟು ದಿನ ಹುಡುಕಬೇಕಾದ್ರೆ ಇವರಲ್ಲಿ ಎಷ್ಟು ನಿಸ್ವಾರ್ಥ ಇರಬೇಕು. ಅದು ಹೇಳ್ತಾರೆ, ಸ್ವಲ್ಪ ಕೊರತೆಗಳು ಇದ್ದಿರಬಹುದು, ಮನುಷ್ಯರು ಅಂತ ಹುಟ್ಟಿದ ಮೇಲೆ ಒಂದು ಸ್ವಲ್ಪ ಕೊರತೆಗಳಿರುತ್ತೆ. ಆ ಭೂಗೋಳದ ಜೀವಂತ ಮಾನವ ಕೋಟಿಯ ಪೈಕಿ ಕಂಡುಬಂದ ಏಕೈಕ ಶ್ರೇಷ್ಠ ವ್ಯಕ್ತಿ HPB ಅಂತ ಹೇಳಿದರು. ಶಿಷ್ಯತ್ವಕ್ಕೆ ಬೇಕಾದ ಎಲ್ಲ ಸುಗುಣಗಳನ್ನು ಸಮಗ್ರವಾಗಿ ಹೊಂದಿದ್ದು ಗುರುಗಳ ಪ್ರಿಯ ಶಿಷ್ಯನೆನಿಸಿಕೊಂಡ ಬ್ಲವಾಟ್ಸ್ಕಿಯವರ ಮೂಲಕ ಥಿಯಾಸಫಿ ಅನ್ನೋ ಜ್ಞಾನವನ್ನು ನಮಗೆ ಕೊಟ್ಟರು. ಅಂತಹ ಹೆಸರಿನಿಂದ ಮಹಾತ್ಮರಿಂದ ಕೊಡಲ್ಪಟ್ಟ ಜ್ಞಾನ ಜ್ಯೋತಿಯು ಇವತ್ತು ಪ್ರಪಂಚದಾದ್ಯಂತ ತನ್ನ ತೇಜಸ್ಸಿನ ಕಿರಣಗಳನ್ನು ಹರಿಸ್ತಾ ಇದ್ದಾರೆ. ಅಂದರೆ ಇದು ನಮ್ಮ ದೇಶಕ್ಕೂ ಮತಕ್ಕೂ ಎಲ್ಲದಕ್ಕೂ ಕೂಡ ಸೌಹಾರ್ದದ ಸೋದರ ಭಾವಗಳನ್ನು ಬೆಳೆಸಿ, ಆ ಮೂಲಕ ಧರ್ಮೋದ್ಧಾರದ ಭಾವನೆಗಳನ್ನು ಬೆಳೆಸಿ ದಿವ್ಯ ಶಕ್ತಿಯಾಗಿ ಬೆಳಗ್ತಾ ಇದೆ ಥಿಯಾಸಫಿ ಅನ್ನೋದು. ಆ ಮೂಲಕ ಈ ರೀತಿಯು ಮಹಾತ್ಮರ ಕೆಲಸಕ್ಕೆ ಆತ್ಮಸಮರ್ಪಣೆ ಮಾಡಿಕೊಂಡು ಅವರ ನೆಚ್ಚಿನ ದೂತಲಾಗಿ ಅಂಧ ಶಕ್ತಿಗಳೊಂದಿಗೆ ಸಾಹಸದಿಂದ ಹೋರಾಡಿ ಜ್ಞಾನ ಜ್ಯೋತಿಯನ್ನು ಬೆಳಗಿಸಿ ನವಯುಗ ಧರ್ಮಸ್ಥಾಪಕರು ಅಂತ ಹೇಳಿ ಬಿರುದನ್ನು ಪಡೆದಂಥ ಮಹಾಮಾತೆ HPB ಅವರು. ಈ ವಿಷಯವನ್ನು ಹೇಳಲಿಕ್ಕೆ ನನಗೆ ಅವಕಾಶ ಕೊಟ್ಟಂಥ ಸಿಟಿ ಲಾಡ್ಜನವರಿಗೆ ನಾನು ಧನ್ಯವಾದಗಳನ್ನು ಅರ್ಪಿಸ್ತೇನೆ.